ವಿಶ್ವರೂಪ ಸಂದರ್ಶನ ಯೋಗ. 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ ನಡೀತಾ ಇದೆ. 10ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಅನುಭವ ಹಂಚಿಕೆ ಮಾಡ್ಕೊಳ್ಳೋರು ಇದ್ರೆ ಮಾಡ್ಕೋಬಹುದು. ಯಾವ್ದು ಹೇಳ್ತೀರಾ? 10ನೇ ಅಧ್ಯಾಯದ ಅನುಭವ ಹಂಚಿಕೆ. ಸರಿ, ಈ ಅಧ್ಯಾಯಕ್ಕೆ ವಿಶ್ವರೂಪ ಸಂದರ್ಶನ ಯೋಗ ಅಂತ ಹೇಳಿ ಹೆಸರು ಯಾಕೆ ಬಂತು ನೋಡಿದ್ವಿ. ಇನ್ನು ಅಧ್ಯಾಯದ ಸಂಕ್ಷಿಪ್ತ ವಿವರಣೆ ಆಯ್ತು. ಯಾವ ಶ್ಲೋಕದಲ್ಲಿ ಏನೇನು ವಿಷಯದ ಬಗ್ಗೆ ಪ್ರಸ್ತಾವನೆ ಆಗಲಿದೆ ಇದರ ಬಗ್ಗೆ ಕೂಡ ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ. ಇನ್ನು 10ನೇ ಅಧ್ಯಾಯಕ್ಕೆ ಮತ್ತು ಈ ಅಧ್ಯಾಯಕ್ಕೆ ಇರ್ತಕ್ಕಂಥ ಸಂಬಂಧವನ್ನ ತಿಳ್ಕೊಂಡು ನಾವು ಪರಮಾತ್ಮ ಈ ಸಮಸ್ತ ಜಗತ್ತು ನನ್ನ ಒಂದು ಅಂಶದಲ್ಲಿ ಸ್ಥಿತವಾಗಿದೆ ಅಂತ ಹೇಳ್ತಾರೆ. ಅದನ್ನ ಪ್ರತ್ಯಕ್ಷವಾಗಿ ನೋಡ್ಬೇಕು ಅನ್ನೋ ಇಚ್ಛೆ ಉಂಟಾಗಿ ಅರ್ಜುನ 11ನೇ ಅಧ್ಯಾಯದ ಪ್ರಾರಂಭದಲ್ಲಿ 4 ಶ್ಲೋಕಗಳಲ್ಲಿ ಭಗವಂತನ ಮತ್ತು ಅವನ ಉಪದೇಶದ ಪ್ರಶಂಸೆ ಮಾಡ್ತಾ ಅರ್ಜುನ ಪರಮಾತ್ಮನಲ್ಲಿ ವಿಶ್ವರೂಪ ದರ್ಶನ ಮಾಡಿಸ್ಲಿಕ್ಕಾಗಿ ಪ್ರಾರ್ಥನೆ ಮಾಡ್ತಾನೆ. ಪ್ರಾರಂಭದಲ್ಲಿ ಅರ್ಜುನ ವಾಚ ಮದನಗ್ರಹಾಯ ಪರಮಂ ಗುಹ್ಯ ಮಧ್ಯಾತ್ಮ ಸಂಗೀತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ನನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕಾಗಿ ನೀನು ಯಾವ ಪರಮ ಗೂಪ್ಯವಾದ ಆಧ್ಯಾತ್ಮ ವಿಷಯಕವಾದ ವಚನ ಅರ್ಥಾತ್ ಉಪದೇಶವನ್ನು ಮಾಡಿದೆಯೋ ಅದರಿಂದ ನನ್ನ ಈ ಅಜ್ಞಾನವು ನಾಶವಾಗಿ ಹೋಗಿದೆ. ನನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕಾಗಿ ಯಾವ ಪರಮ ಗೋಪ್ಯವಾದ ಆಧ್ಯಾತ್ಮ ವಿಷಯಕವಾದ ವಚನ ಅರ್ಥಾತ್ ಉಪದೇಶವನ್ನು ಮಾಡಿದೆಯೋ ಅದರಿಂದ ನನ್ನ ಅಜ್ಞಾನ ನಾಶವಾಗಿ ಹೋಗಿದೆ ಅಂತ ಹೇಳಿ ಅರ್ಜುನ ನನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕಾಗಿ ಇದ್ರ ಬಗ್ಗೆ ನೋಡ್ತಾ ಇದ್ದೀನಿ. ನಿನ್ನೆ ಎಲ್ಲ ಸ್ಪಷ್ಟತೆ ಇಲ್ಲ. ರೆಕಾರ್ಡ್ ಕೇಳಿದಾಗ ಎಲ್ಲ ಕಟ್ ಆಗಿತ್ತು. ಏನು ಕೇಳಿಸ್ಲಿಲ್ಲ ಸರಿಯಾಗಿ. ಗೊತ್ತಿಲ್ಲ, ನೆಟ್ವರ್ಕ್ ಸರಿಯಾಗಿ ಇಲ್ವೇ ಅನ್ನೋದು ಕಾಣುತ್ತೆ. ಈ ಕಡೆ ಇತ್ತು, ಈ ಕಡೆ ಸ್ಪಷ್ಟವಾಗಿ ಇತ್ತು. ನೆಟ್ವರ್ಕ್ ಏನು ಕಮ್ಮಿ ಇಲ್ಲ. ಎಲ್ರಿಗೂ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಅಂತ ಅಂದ್ಕೊಂತೀನಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಗುರುವೆ. ಮದನುಗ್ರಹಾಯ ನನ್ನನ್ನ ಅನುಗ್ರಹ ಮಾಡ್ಲಿಕ್ಕಾಗಿ. ಮದನುಗ್ರಹಾಯ, ಈ ಮದನುಗ್ರಹಾಯ ಪದ ಪ್ರಯೋಗದ ಅಭಿಪ್ರಾಯ ಏನು ಪ್ರಶ್ನೆ ಮಾಡ್ತಾ 10ನೇ ಅಧ್ಯಾಯದ ಪ್ರಾರಂಭದಲ್ಲಿ ಪ್ರೇಮ ಸಮುದ್ರನಾದ ಭಗವಂತನು ಅರ್ಜುನ ನಿನಗೆ ನನ್ನಲ್ಲಿ ಅತ್ಯಂತ ಪ್ರೇಮವಿದೆ, ಆದ್ದರಿಂದಲೇ ನಾನು ಈ ಎಲ್ಲಾ ಮಾತುಗಳನ್ನ ನಿನ್ನ ಹಿತಕ್ಕಾಗಿ ಹೇಳ್ತಾ ಇದ್ದೇನೆ. ನಿನಗೆ ನನ್ನಲ್ಲಿ ಅತ್ಯಂತ ಪ್ರೇಮವಿದೆ, ಹಾಗಾಗಿ ನಿನ್ನ ಹಿತಕ್ಕಾಗಿ ಇಷ್ಟೆಲ್ಲ ಹೇಳ್ತಾ ಇದ್ದೇನೆ ಎಂದು ಹೇಳಿ ತನ್ನ ಯಾವ ಅಲೌಕಿಕ ಪ್ರಭಾವವನ್ನು ಹೇಳಿದನು ಇಲ್ಲಿ 10ನೇ ಅಧ್ಯಾಯದಲ್ಲಿ. ಅದನ್ನು ಕೇಳಿ ಅರ್ಜುನನ ಹೃದಯದಲ್ಲಿ ಕೃತಜ್ಞತೆ, ಆನಂದ ಮತ್ತು ಪ್ರೇಮದ ತರಂಗಗಳು ಹೇಳತೊಡಗಿದವು. ಅವನು ಯೋಚಿಸ್ತಾನೆ ಅರ್ಜುನ, ಆಹಾ, ಈ ಸರ್ವಲೋಕ ಮಹೇಶ್ವರನಾದ ಭಗವಂತನಿಗೆ ತುಚ್ಛವಾದ ನನ್ನ ಮೇಲೆ ಎಷ್ಟು ಕೃಪೆ ಇದೆ. ಈ ಸರ್ವಲೋಕ ಮಹೇಶ್ವರನಾದ ಪರಮಾತ್ಮನಿಗೆ ತುಚ್ಛವಾದ ನನ್ನ ಮೇಲೆ ಎಷ್ಟು ಕೃಪೆ ಇದೆ. ಯಾವ ಈ ಕ್ಷುದ್ರನಾದ ನನ್ನನ್ನ ತನ್ನ ಪ್ರೇಮೆಯನ್ನು ತಿಳಿಯುತ್ತಿದ್ದಾನಲ್ಲ. ಇಲ್ಲ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ. ಸ್ವತಃ ಏನ್ ಹೇಳ್ತಾನೆ, ನಿನಗೆ ನನ್ನಲ್ಲಿ ಅತ್ಯಂತ ಪ್ರೇಮವಿದೆ ಅಂತ ಹೇಳ್ತಾ ಇದ್ದಾನಲ್ಲ ಪರಮಾತ್ಮ. ಅಂತ ಅವನು ಸರ್ವಲೋಕ ಮಹೇಶ್ವರನಾದ ಪರಮಾತ್ಮ ತುಚ್ಛವಾದ ನನ್ನ ಮೇಲೆ ಎಷ್ಟು ಕೃಪೆ. ಯಾವ ಈ ಕ್ಷುದ್ರನಾದ ತನ್ನ ಪ್ರೇಮಿ ಎಂದು ತಿಳಿಯುತ್ತಿದ್ದಾನಲ್ಲ. ನೋಡಿ, ತುಚ್ಛವಾಗಿರ್ತಕ್ಕಂಥ ನನ್ನ ಮೇಲೆ ಪರಮಾತ್ಮನ ಎಷ್ಟು ಕೃಪೆ. ಇದರ ಬಗ್ಗೆ ನಿನ್ನೆ ವಿಚಾರ ಮಾಡಿದ್ವಿ ನಾವು. ಅಂದ್ರೇನು,
ಇದು ನಿನ್ನೆ ಬಂತು. ಈ ಇದು ಅರ್ಥ ಆಗಬೇಕಂದ್ರೂ ಕೂಡ ಪರಮಾತ್ಮ ಕೃಪೆ ಇರ್ಬೇಕಂತೆ. ಇಲ್ಲ ಅಂದ್ರೆ ಏನೆಲ್ಲ ಇರ್ಲಿ, ಇದು ಪರಮಾತ್ಮನ ಕೃಪೆ ಅಂತ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹತ್ರ ಏನೆಲ್ಲ ಇದೆಯೋ ಅವೆಲ್ಲ ಕೂಡ ಪರಮಾತ್ಮನಿಂದನೇ ಪ್ರಾಪ್ತಿಯಾಗಿದೆ ಅಂತ ನಮಗೆ ಅರ್ಥ ಆಗಬೇಕಾದ್ರೂ ಕೂಡ ಪರಮಾತ್ಮ ಕೃಪೆ ಇರ್ಬೇಕಂತೆ. ನೋಡಿ ವಿಚಿತ್ರ ಆಗಿದೆ. ಆ ಪರಮಾತ್ಮ ಕೃಪೆ ಇಲ್ಲ ಅಂದ್ರೆ ಕೂಡ ಅದು ಅರ್ಥ ಆಗಲ್ಲ ಅಂತೆ. ಏನಂತ ಇನ್ನು ಏನೋ ಇಲ್ಲ ಅಂತಾನೋ ಅಥವಾ ಇವೆಲ್ಲ ನನ್ನಿಂದಾನೆ ಅಂತಾನೋ ಈ ರೀತಿ ಅರ್ಥ ಆಗುತ್ತೆ. ಅದು ಸಾಮಾನ್ಯ. ನನ್ನ ಮೇಲೆ ಎಷ್ಟು ಪರಮಾತ್ಮ ಕೃಪೆ ಇದೆ ಅನ್ನೋದು ಅರ್ಥ ಆಗ್ಬೇಕಂದ್ರೂ ಕೂಡ ಪರಮಾತ್ಮ ಕೃಪೆ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಹೇಳುವಂತ ಮಾತು. ನೋಡಿ ಎಷ್ಟಿದೆ, ಮುಂದೆ ಮುಂದೆ ಹೇಳ್ತಾರೆ ನೋಡೋಣ. ಭಗವಂತನಿಗೆ ತುಚ್ಛವಾದ ನನ್ನ ಮೇಲೆ ಎಷ್ಟು ಕೃಪೆ ಇದೆ. ಯಾವ ಈ ಕ್ಷುದ್ರನಾದ ನನ್ನನ್ನ ತನ್ನ ಪ್ರೇಮಿ ಎಂದು ತಿಳಿತಾ ಇದ್ದಾನಲ್ಲ, ಅಲ್ಲ ನನ್ನ ಮೇಲೆ ಎಷ್ಟು ಕೃಪೆ ಪರಮಾತ್ಮನಿಗೆ. ಈ ಕ್ಷುದ್ರನಾದ ನಾನು ನನ್ನ ಮೇಲೆ ನನ್ನ ಪ್ರೇಮಿ ಅಂತ ಹೇಳ್ತಿದ್ದಾನಲ್ಲ, ತಿಳಿತಾ ಇದ್ದೇನಲ್ಲ, ಮತ್ತು ನನ್ನ ಮುಂದೆ ತನ್ನ ಮಹತ್ವದ ಎಂತೆಂತ ಗೋಪನೀಯವಾದ ಮಾತುಗಳನ್ನು ನನ್ನ ಮುಂದೆ ಮಹತ್ವದ ಎಂತೆಂತ ತನ್ನ ವಿಭೂತಿಗಳ ಬಗ್ಗೆ ಪರಮಾತ್ಮಗಾಗ್ಲೇ ತಿಳಿಸಿದ್ರಲ್ವಾ. ಎಂತೆಂತ ಗೋಪನೀಯವಾದ ಮಾತುಗಳನ್ನ ಸ್ಪಷ್ಟ ಶಬ್ದಗಳಲ್ಲಿ ಪ್ರಕಟಿಸುತ್ತಾ ಇದ್ದಾನೆ. ಶಬ್ದಗಳು ಹೇಗಿದ್ದಾವೆ? ಸ್ಪಷ್ಟವಾಗಿದ್ದಾವೆ. ಈಗಲಾದರೂ ಅವನಿಗೆ ಮಹರ್ಷಿಗಳು ಹೇಳಿದ ಮಾತುಗಳು ನೆನಪಾದವು. ಯಾರಿಗೆ? ಅರ್ಜುನನಿಗೆ. ಹಿಂದೆ ನೋಡಿದ್ವಿ ಮಹರ್ಷಿಗಳು ಹೇಳಿದ ಮಾತು ನೋಡಿ ನೆನಪಾಯ್ತಲ್ಲ. ವ್ಯಾಸ ಮಹರ್ಷಿಗಳು ಏನ್ ಹೇಳಿದ್ರು, ನಾರದ ಮಹರ್ಷಿ ಏನ್ ಹೇಳಿದ್ರು, ಅವರೆಲ್ಲ ಕೂಡ ಎಂತ ಹೇಳಿದ್ರು. ಮತ್ತು ಅವನ ಪರಮ ವಿಶ್ವಾಸದೊಂದಿಗೆ ಭಗವಂತನ ಗುಣಗಾನ ಮಾಡ್ತಾ ಮಹರ್ಷಿಗಳು ಹೇಳಿದಂತ ಮಾತನ್ನ ಜ್ಞಾಪಕ ಮಾಡಿಕೊಂಡು ಅವನ ಪರಮ ವಿಶ್ವಾಸದೊಂದಿಗೆ ಭಗವಂತನ ಗುಣಗಾನ ಮಾಡ್ತಾ ಪುನಃ ಯೋಗ ಶಕ್ತಿ ಮತ್ತು ವಿಭೂತಿಗಳ ವಿಸ್ತಾರವನ್ನು ಕೇಳಲಿಕ್ಕಾಗಿ ಮತ್ತೆ ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳು ಎಷ್ಟೆಷ್ಟು ಕೇಳಿದ್ರು ಕೂಡ ಸಾಕು ಅನ್ಸಲ್ಲ, ತೃಪ್ತಿನೇ ಆಗಲ್ಲ. ಹೇಳ್ತಾರೆ ಭಕ್ತಿ ಹೇಗಿರ್ಬೇಕು ಅಂದ್ರೆ ಎಷ್ಟು ಭಕ್ತಿ ತೃಪ್ತಿ ಆಗಬಾರ್ದಂತೆ. ಅದೇ ನಿಜವಾದ ಭಕ್ತಿ ಅಂದ್ರೆ ಎಷ್ಟು ಮಾಡಿದ್ರು ತೃಪ್ತಿ ಆಗಲ್ಲ, ಅದು ಭಕ್ತಿ ಅಂತ. ಏನೋ ಬೆಳಗ್ಗೆ ಅಥವಾ ಯಾವಾಗಲೂ ವಾರ ನಾವೆಲ್ಲ ಫ್ಯಾಮಿಲಿ ಸಮೇತ ಹೋದ್ವಿ, ಅಲ್ಲೇ ಇಂತಹ ದೇವಸ್ಥಾನದಲ್ಲಿ ದೊಡ್ಡ ಪೂಜೆ ಮಾಡಿ ಎಲ್ರು ಅನ್ನ, ಹಾಗಾಗಿ ನಾವು ಮಹಾಭಕ್ತ. ಮತ್ತೆ ಇಲ್ಲ. ಭಕ್ತಿ ಅಂದ್ರೆ ಎಷ್ಟು ಮಾಡಿದ್ರು ತೃಪ್ತಿ ಆಗದೆ ಇರಲಿ, ಸಾಕು ಅನಿಸಿಲ್ಲ, ಇನ್ನೂ ಮಾಡ್ಬೇಕು. ದಾನ ಏನಪ್ಪ ಅಂದ್ರೆ ಎಷ್ಟು ಮಾಡಿದ್ರು ತೃಪ್ತಿ ಆಗದೆ ಇರಲಿ, ಅದು ದಾನ. ಸೇವೆ ಅಂದ್ರೆ ಎಷ್ಟು ಮಾಡಿದ್ರು ತೃಪ್ತಿ ಆಗಿದೆ, ಇನ್ನು ಏನು ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ, ಪರಮಾತ್ಮ ಶಕ್ತಿ ಸಾಮರ್ಥ್ಯ ಕೊಟ್ಟಿದ್ರೆ ಇನ್ನೂ ಮಾಡ್ಬೋದಾಗಿತ್ತಲ್ಲ ಅಂತ ತೃಪ್ತಿ ಆಗದೆ ಇರಲಿ, ಅದು ಸೇವೆ. ಇವತ್ತು ಒಂದಿನ ಹೋಗ್ಬಿಟ್ಟ, ಸ್ವಲ್ಪ ಕಸ ಗುಡಿಸ್ಬಿಟ್ಟ, ನಾನು ಮಹಾ ಸೇವಕ. ಸಾಮಾನ್ಯವಾಗಿ ಈ ಭಾವನೆ ಸಹಜವಾಗಿ ಬಂದ್ಬಿಡ್ತದೆ. ನಾನು ಹೋಗಿದ್ದು ಒಂದಿನಾನೇ ಕಸ ಗುಡಿಸಿದ್ದೆ ಇಲ್ಲೋ ಆಶ್ರಮದಲ್ಲಿ, ನಾನು ಮಹಾ ದೊಡ್ಡ ಸೇವಕನಾಗಿದ್ದೇನೆ. ಯಾರಿಗ ಒಂದ್ 10 ರೂಪಾಯಿ ಕೊಟ್ಟ, ನಾನು ಮಹಾದಾನಿ. 10 ರೂಪಾಯಿ ಕೊಟ್ಟಿದ್ದೆ ಇಷ್ಟೇನೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಥವಾ ಪರಮಾತ್ಮ ಪೂಜೆಗೆ ಹೋದ, ಕುತ್ಕೊಂಡ, ಅಥವಾ ಮನೇಲಿ ಪೂಜೆ, ನಾನು ಮಹಾಭಕ್ತ. ಹಂಗಲ್ಲ, ಎಷ್ಟು ಮಾಡಿದ್ರು ತೃಪ್ತಿ ಆಗದೆ ಇರ್ಲಿ, ಅದೇ ನಿಜವಾದ ಭಕ್ತಿ, ಸೇವೆ, ದಾನ, ಪೂಜೆ. ಮತ್ತು ಅವನ ಪರಮ ವಿಶ್ವಾಸದೊಂದಿಗೆ ಭಗವಂತನ ಗುಣಗಾನ ಮಾಡ್ತಾ. ಪರಮ ವಿಶ್ವಾಸ, ಎಲ್ಲದಕ್ಕೂ ವಿಶ್ವಾಸ ಅತ್ಯಂತ ಮುಖ್ಯವಾಗಿರ್ತದೆ. ವಿಶ್ವಾಸ ಅಂದ್ರೆ ಹೇಗಿರಬೇಕಪ್ಪ? ವಿಶ್ವಾಸ ಪರಮ ವಿಶ್ವಾಸ. ಸಾಮಾನ್ಯ ವಿಶ್ವಾಸ, ಸಾಮಾನ್ಯ ಶ್ರದ್ಧೆ ಎಲ್ರಿಗೂ ಇದೆ, ಹೇಳ್ಕೊಂಡು ನಾವು
ಲೋಕದಲ್ಲಿ ಲೋಕ ವ್ಯವಹಾರದಲ್ಲಿ ಇರುವಷ್ಟು ವಿಶ್ವಾಸದಲ್ಲಿ 10% ಪರಮಾತ್ಮಲ್ಲಿದ್ರೆ ಜೀವನನೇ ಉದ್ಧಾರ ಆಗ್ಬಿಡ್ತದಂತೆ. ಲೋಕದ ವ್ಯಕ್ತಿಗಳು, ವಸ್ತುಗಳು, ವೈಭವಗಳು, ಅದರಲ್ಲಿ ಎಷ್ಟು ವಿಶ್ವಾಸ ಅಂದ್ರೆ ಇವೇ ನಮ್ಮನ್ನು ಕಾಪಾಡ್ಬಿಡುತ್ತೆ ಅಂತೇಳಿ 100% ವಿಶ್ವಾಸ ಇರುತ್ತಂತೆ. ಅದರಲ್ಲಿ 10% ಒಂದ್ ವೇಳೆ ವಿಶ್ವಾಸ ಈ ಕಡೆ ಇದ್ದಿದ್ದರೆ ಜೀವನನೇ ಸಾರ್ಥಕವಾಗುತ್ತಾ ಇತ್ತು ಹೇಳ್ತಾರೆ ಮಹಾನುಭಾವರು. ಹಾಗಾಗಿ ಅಷ್ಟು ವಿಶ್ವಾಸ ಇರಬೇಕು. ಸುಮ್ನೆ ನೆಪಕ್ಕೆ ಪರಮಾತ್ಮ ಇದಲ್ಲ, ಅಥವಾ ಟೈಮ್ ಪಾಸ್ಕೋ ಇನ್ನೇನೋ. ಅಷ್ಟು ವಿಶ್ವಾಸ, ಅವನ ಪರಮ ವಿಶ್ವಾಸದೊಂದಿಗೆ ಭಗವಂತನ ಗುಣಗಾನ ಮಾಡ್ತಾ ಪುನಃ ತೃಪ್ತಿ ಆಗ್ಲಿಲ್ಲ. ಇಲ್ಲಿ ಇಷ್ಟೆಲ್ಲ ಹೇಳಿದ್ರು, 7ನೇ ಅಧ್ಯಾಯದಲ್ಲಿ ಹೇಳಿದ್ರು, 8ನೇ ಅಧ್ಯಾಯದಲ್ಲಿ ಹೇಳಿದ್ರು, 9 ಆಯ್ತು, 10 ಆಯ್ತು, ಮತ್ತೆ ತೃಪ್ತಿ ಆಗ್ಲಿಲ್ಲ. ಪುನಃ ಯೋಗ ಶಕ್ತಿ ಮತ್ತು ವಿಭೂತಿಗಳ ವಿಸ್ತಾರವನ್ನು ಕೇಳಲಿಕ್ಕಾಗಿ ಪ್ರೇಮ ತುಂಬಿದ ಪ್ರಾರ್ಥನೆಯನ್ನ ಮಾಡ್ತಾನೆ. ಅಧ್ಯಾಯ ಕೊನೆಯವರೆಗೆ ಹೇಳ್ಕೊಂಡ್ ಬರ್ತಾರೆ. ಕೊನೆಯಲ್ಲಿ ಎಲ್ಲ ನಾನೇ, ಎಲ್ಲ ಬ್ರಹ್ಮಾಂಡ ನನ್ನ ಒಂದು ಅಂಶದಲ್ಲಿ ಅಡಗಿದೆ, ಎಲ್ಲವನ್ನ ಗೌರವಿಸ್ತಾರೆ. ವಿಶ್ವಾಸ. ಆಮೇಲೆ ಅದನ್ನು ನೋಡ್ಬೇಕಾಗಿತ್ತಲ್ಲ, ಸ್ವಲ್ಪ ತೃಪ್ತಿ ಆಗ್ಲಿಲ್ಲ. ಅದಕ್ಕಾಗಿ 11ನೇ ಅಧ್ಯಾಯ ಪ್ರಾರಂಭ ಆಯಿತು. ಹಾಗಾಗಿ ಭಗವಂತನ ಗುಣಗಾನ ಮಾಡ್ತಾ ಅರ್ಜುನ ಯೋಗ ಶಕ್ತಿ ಮತ್ತು ವಿಭೂತಿಗಳ ವಿಸ್ತಾರವನ್ನ ಕೇಳಲಿಕ್ಕಾಗಿ ಪ್ರೇಮ ತುಂಬಿದ ಪ್ರಾರ್ಥನೆ ಹೇಗಿರ್ಬೇಕು? ಪ್ರೇಮ ತುಂಬಿದ ಪ್ರಾರ್ಥನೆ. ನೋಡಿವಲ್ಲ ನಾವು. ವಾದ ಹೆಂಗಿರ್ಬೇಕು? ತತ್ವವನ್ನು ತಿಳ್ಕೋಬೇಕು ಅನ್ನೋ ಇಚ್ಛೆಯಿಂದ ಮಾಡೋ ವಾದ ಬೇರೆ. ಜಲ್ಪ ವಿದಂಡ ಅದನ್ನ ವಾದ ಅಂತ ಹೇಳಲಿಕ್ಕಾಗಲ್ಲ. ಜಲ್ಪ ವಿದಂಡ ಹೆಸರಿಗೆ ವಾದ ಇರಬಹುದೇನು? ಜಲ್ಪ ಏನು? ನನಗೆ ಗೊತ್ತಿರೋದೇ ಸರಿ ಇದೆ ಅಂತ ಹೇಳಿ ನಿರೂಪಣೆ ಮಾಡೋದು. ವಿತಂಡ ಏನು? ನೀವ್ ಹೇಳಿದೆಲ್ಲ ತಪ್ಪು ಅಂತ ನಿರೂಪಣೆ ಮಾಡೋದು. ವಾದಕತೆ ಏನು? ಸತ್ಯವನ್ನ ತಿಳ್ಕೋಬೇಕು ಅನ್ನೋ ಉದ್ದೇಶ, ಅಷ್ಟು ಬಿಟ್ರೆ ಮತ್ತೆ ಅಲ್ಲಿ ಪಕ್ಷಪಾತ, ಇನ್ನೇನೋ ಸ್ವಾರ್ಥ, ಲಾಭ ಏನಿಲ್ಲ. ಹಾಗೆ ಇಲ್ಲಿ ಕೂಡ ಪ್ರಾರ್ಥನೆ ಆಗಿರಬೇಕು, ಪ್ರೇಮ ತುಂಬಿದ ಪ್ರಾರ್ಥನೆ, ಸ್ವಾರ್ಥ ಪೂರಿತವಾದ ಪ್ರಾರ್ಥನೆ ಅಲ್ಲ. ಪರಮಾತ್ಮನ ಪೂಜೆ ಪ್ರಾರ್ಥನೆ ಮಾಡ್ತಕ್ಕಂಥವ್ರು ಎಲ್ಲರೂ ಸುಮಾರು ಜನ ಇದ್ದಾರೆ, ಇಲ್ಲ ಅಂತಲ್ಲ. ನಿಸ್ವಾರ್ಥವಾಗಿ ಮಾಡ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ? ಅದರಲ್ಲೂ ಪ್ರೇಮ ತುಂಬಿದ ಪ್ರಾರ್ಥನೆ. ಯಾಕೆ ಇಷ್ಟೆಲ್ಲ ಪ್ರಾರ್ಥನೆ ಯಾಕೆ ಮಾಡ್ತಿದ್ದಾನೆ? ರಾಜ್ಯಕ್ಕೆ, ಐಶ್ವರ್ಯಕ್ಕೆ ಇಲ್ಲ. ಇಷ್ಟೆಲ್ಲ ಕೇಳಿದ್ರು ತೃಪ್ತಿ ಆಗ್ತಾ ಇಲ್ಲ. ನಿಮ್ಮ ಯೋಗ ಶಕ್ತಿ ವಿಭೂತಿ ವಿಸ್ತಾರವನ್ನ ಕೇಳಲಿಕ್ಕಾಗಿ, ಇನ್ನಷ್ಟು ಕೇಳಬೇಕು ಅನ್ನೋ ಉದ್ದೇಶದಿಂದ ಪ್ರೇಮ ತುಂಬಿದ ಪ್ರಾರ್ಥನೆಯನ್ನ ಮಾಡ್ತಾನೆ. ಭಗವಂತನು ಪ್ರಾರ್ಥನೆಯನ್ನ ಮನ್ನಿಸ್ತಾನೆ. ಆಯ್ತು. ಮತ್ತು ತನ್ನ ವಿಭೂತಿಗಳ ಹಾಗೂ ಯೋಗದ ಸಂಕ್ಷಿಪ್ತ ವರ್ಣನೆಯನ್ನ ಮಾಡ್ತಾನೆ ಪರಮಾತ್ಮ. ಅರ್ಜುನನ ಹೃದಯದ ಮೇಲೆ ಭಗವತ್ ಕೃಪೆಯ ಅಚ್ಚು ಒತ್ತಲ್ಪಟ್ಟಿತ್ತು. ಪರಮಾತ್ಮನ ಕೃಪೆ ಹೃದಯದ ಮೇಲೆ ಅಚ್ಚು ಅಂದ್ರೇನು? ಪರಮಾತ್ಮ ಕೃಪೆ ಇದೆ. ಅವನು ಭಗವತ್ ಕೃಪೆಯ ಅಪೂರ್ವ ದರ್ಶನಗೈದು ಆನಂದದಿಂದ ಮಗ್ನನಾಗಿ ಹೋದನು. ಯಾವಾಗ ಪರಮಾತ್ಮನ ಕೃಪೆ ಉಂಟಾಯ್ತು, ಅವನ ಕೃಪೆಯಿಂದ ಅಪೂರ್ವ ದರ್ಶನಗೈದು ಆನಂದದಿಂದ ಮಗ್ನನಾಗಿ ಹೋಗ್ತಾನೆ ಅರ್ಜುನ ಅಂತ ಹೇಳ್ತಾ ಇಲ್ಲಿ ಸಾಧಕನ ಬಗ್ಗೆ ಹೇಳ್ತಾ ಇದ್ದಾರೆ. ಸಾಧಕನಿಗೆ ತನ್ನ ಪುರುಷಾರ್ಥ ಸಾಧನೆ ಅಥವಾ ತನ್ನ ಯೋಗ್ಯತೆಯ ಸ್ಮರಣೆ ಉಂಟಾಗುತ್ತದೋ ಅಲ್ಲಿಯವರೆಗೆ ಅವನು ಭಗವತ್ ಕೃಪೆಯ ಪರಮ ಲಾಭದಿಂದ ವಂಚಿತನಾದಂತೆ ಇರ್ತಾನೆ. ಸಾಧಕನಿಗೆ ತನ್ನ ಪುರುಷಾರ್ಥ ಸಾಧನೆ, ಧರ್ಮಾರ್ಥ ಕಾಮ ಮೋಕ್ಷಕ್ಕೆ ಸಂಬಂಧಪಟ್ಟ ಪುರುಷಾರ್ಥಗಳು. ಪುರುಷಾರ್ಥಗಳು ಎಷ್ಟು ಅಂದ್ರೆ ಧರ್ಮ, ಅರ್ಥ, ಕಾಮ, ಅಥವಾ ತನ್ನ ಯೋಗ್ಯತೆ ಸ್ಮರಣೆ ಉಂಟಾಗುತ್ತದೋ ಅಲ್ಲಿಯವರೆಗೆ ಅವನು ಭಗವತ್ ಕೃಪೆಯ ಪರಮ ಲಾಭದಿಂದ ವಂಚಿತನಾದಂತೆ ಇರ್ತಾನೆ. ಅಂದ್ರೇನು? ಧರ್ಮ, ಅರ್ಥ, ಕಾಮ, ಮೋಕ್ಷ ಆಯ್ತಾ ಒಂದು. ಎರಡನೇದು ತನ್ನ ಯೋಗ್ಯತೆ ಅಂದ್ರೆ ಇವೆಲ್ಲ ನನ್ನಿಂದಾನೇ, ನನ್ನ ಶಕ್ತಿ, ನನ್ನ ಸಾಮರ್ಥ್ಯ, ನನ್ನ ಪ್ರಯತ್ನ. ಈಗ ಪುರುಷಾರ್ಥಕ್ಕೆ ಸಂಬಂಧಪಟ್ಟ ಸಾಧನೆನು ನಾನು ಮಹಾಧರ್ಮಾತ್ಮ ಅಂದ್ರೇನು? ನಾನು ಸಾಧಕನಾಗಿ ಧಾರ್ಮಿಕನಾಗಿದ್ದೇನೆ, ನಾನು ಇಷ್ಟೆಲ್ಲ ಅರ್ಥವನ್ನ ಸಂಪಾದನೆ ಮಾಡಿದ್ದೇನೆ, ನಾನು ಇಷ್ಟೆಲ್ಲ ಕಾಮನೆಗಳನ್ನ ಪೂರ್ತಿ ಮಾಡಿಕೊಂಡಿದ್ದೇನೆ, ನಾನು ಏನ್ ಅಂದ್ಕೊಂಡ್ರೆ ಎಲ್ಲ ನಡೀತಾ ಇದೆ ಧರ್ಮಬದ್ಧವಾಗಿ, ನಾನು ಇಷ್ಟೆಲ್ಲ ಸಾಧನೆ ಮಾಡಿದ್ದೇನೆ,
ಅಂದ್ರೇನು? ತನ್ನ ಯೋಗ್ಯತೆಯ ಸ್ಮರಣೆ ಎಲ್ಲಿವರೆಗೆ ಉಂಟಾಗ್ತಾ ಇರ್ತದೋ ನೋಡಿ. ಒಂದೊಂದು ಮಾತಿನ ಅರ್ಥ ತುಂಬಾ ನಿಗೂಢವಾಗಿದೆ. ಅಲ್ಲ, ನಾನಿಷ್ಟೆಲ್ಲ ಸಾಧನೆ ಮಾಡಿದ್ದೀನಿ, ನಾನಿಷ್ಟೆಲ್ಲ ಧರ್ಮಾತ್ಮನಾಗಿದ್ದೀನಿ ಅಂದ್ರೆ ಇವೆಲ್ಲ ನನ್ನ ಸಾಧನೆ, ಇವೆಲ್ಲ ಪುರುಷಾರ್ಥಗಳು. ಅಲ್ಲಿವರೆಗೆ ಭಗವತ್ ಕೃಪೆಯ ಪರಮಲಾಭ ಅಂದ್ರೆ ಇವೆಲ್ಲ ಎಲ್ಲಿವರೆಗೆ ಅವನಿಗೆ ಜ್ಞಾಪಕ ಬರ್ತಿರ್ತದೋ, ಅದಕ್ಕೆ ಸಂಬಂಧಪಟ್ಟ ಅಭಿಮಾನ ಇರ್ತದೆ, ಅಲ್ಲಿವರೆಗೆ ಭಗವತ್ ಕೃಪೆಯ ಪರಮ ಲಾಭದಿಂದ ವಂಚಿತನಾದಂತೆ. ವಂಚಿತನಾಗ್ತಾನ ಅವನು. ಯಾಕೆ? ಮುಂದೆ ಹೇಳ್ತಾರೆ ಯಾಕೆ ಅಂತ. ಭಗವತ್ ಕೃಪೆಯ ಪ್ರಭಾವದಿಂದ ಅವನು ಸಹಜವಾಗಿಯೇ ಸಾಧನೆಯ ಉಚ್ಚ ಭಗವತ್ ಕೃಪೆಯ ಪ್ರಭಾವದಿಂದ ಅವನು ಸಹಜವಾಗಿಯೇ ಸಾಧನೆಯ ಉಚ್ಚ ಹಂತಕ್ಕೆ ಏರಲಾರನು. ಆದರೆ ಯಾವಾಗ ಅವನಿಗೆ ಭಗವಂತನ ಅನುಗ್ರಹದಿಂದಲೇ ಭಗವತ್ ಕೃಪೆಯ ಅರಿವಾಗುತ್ತದೋ ಮತ್ತು ಏನೆಲ್ಲ ಆಗುತ್ತಿದೆಯೋ ಅವೆಲ್ಲವೂ ಭಗವಂತನ ಅನುಗ್ರಹದಿಂದಲೇ ಆಗುತ್ತಾ ಇದೆ ಎಂಬುದನ್ನ ಅವನು ಪ್ರತ್ಯಕ್ಷದಂತೆ ತಿಳಿತಾನೋ, ಆಗ ಅವನ ಹೃದಯವು ಕೃತಜ್ಞತೆಯಿಂದ ತುಂಬಿ ಬರುತ್ತದೆ ಮತ್ತು ಅವನು ಆಹಾ, ಹೇ ಭಗವಂತನೇ, ನಾನು ಯಾವ ರೀತಿಯಲ್ಲೂ ಕೂಡ ಯೋಗ್ಯನಾಗಿಲ್ಲ ಎಂಬ ಕೂಗು ಹೇಳುತ್ತದೆ. ನೋಡಿ, ಒಬ್ಬ ನಿಜವಾದ ಸಾಧಕನ ಅಂತಃಕರಣ ವೃತ್ತಿ ಹೇಗಿರುತ್ತೆ ಅನ್ನೋದನ್ನ ಹೇಳ್ತಾರೆ. ಶಂಕರಾಚಾರ್ಯರು ಒಂದ್ ಕಡೆ ಬರ್ತದೆ, ಇವನ ಹತ್ರ ಹೋಗಿ ಹೇಳ್ತಾರೆ, ಸ್ವಾಮಿ ನಾನೊಬ್ಬ ಬಡಪಾಯಿ, ನನಗೇನು ಗೊತ್ತಿಲ್ಲ ಅಂತ ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ನೀವು ಭಿಕ್ಷಾಟನೆಗೆ ಹೋಗ್ತೀರಿ, ಭಿಕ್ಷಾಟನೆಗೆ ಹೋದ ನಿಮ್ಗೆ ಭಿಕ್ಷೆ ಯಾರು ಕೊಡ್ತಾರೆ? ಈಗ ನನ್ನ ಮನಸ್ಸು ಎಂಬ ಮರ್ಕಟ, ಅದರಿಂದ ತುಂಬಾ ನಾನು ಒದ್ದಾಡ್ತಾ ಇದ್ದೇನೆ, ಈ ಮರ್ಕಟವನ್ನು ನಿಮ್ಗೆ ಕೊಡ್ತೀನಿ, ಇದನ್ನ ತಗೊಂಡೋಗಿ. ಈ ಮರ್ಕಟ ಒಂದ್ ಕಡೆ ಸುಮ್ಮನೆ ಇರಲ್ಲ, ಆ ಕಡೆ ಈ ಕಡೆ ಆ ಕಡೆ ಹಾರ್ತಿರ್ತದೆ. ಇದನ್ನು ನೋಡಿ ಜನ ನಿಮ್ಗೆ ಭಿಕ್ಷೆ ಕೊಡ್ತಾರೆ. ಶಂಕರಾಚಾರ್ಯ ಮಾತಾಡ್ತಾರೆ, ನಾವೇನ್ ಹೇಳ್ಬೇಕು ಸರಿ ನೋಡ್ಕೋಬೇಕು. ನನ್ನ ಮನವೆಂಬ ಮರ್ಕಟ, ಅದರಿಂದ ತುಂಬಾ ನಾನು ನೊಂದಿದ್ದೇನೆ, ಬಳಲಿದ್ದೇನೆ, ಹಾಗಾಗಿ ಅದನ್ನ ನಿಮ್ಗೆ ಕೊಟ್ಟು ಬಿಡ್ತಾ ಇದ್ದೇನೆ. ಹೆಂಗು ನೀವು ಭಿಕ್ಷಾಟನೆಗೆ ಹೋಗ್ತೀರಿ, ಯಾರು ಭಿಕ್ಷೆ ಹಾಕ್ತಾರೆ? ಈಗ ಈ ಮರ್ಕಟವನ್ನ, ಈ ಕೋತಿಯನ್ನು ತಗೊಂಡು, ನನ್ನ ಮನವೆಂಬ ಕೋತಿಯನ್ನ ತಗೊಂಡೋಗಿ ನೀವು. ಕೋತಿ ಏನ್ ಮಾಡ್ತದೆ? ಅತ್ಯಂತ ಚಂಚಲವಾಗಿರೋ ಪ್ರಾಣಿ ಯಾವ್ದಪ್ಪ ಅಂದ್ರೆ ಕೋತಿ ಅಂತೆ. ಹಾಗಾಗಿ ಮನಸ್ಸಿಗೆ ಉದಾಹರಣೆಯಾಗಿ ಕೋತಿಯನ್ನ ಕೊಡ್ತಾರೆ, ಮರ್ಕಟವನ್ನು. ಮರ್ಕಟ ಅಂದ್ರೆ ಕೋತಿ ಸಂಸ್ಕೃತಿ. ಈಗ ನನ್ನ ಈ ಮನಸ್ಸೆಂಬ ಮರ್ಕಟವನ್ನು ನಿಮ್ಗೆ ಕೊಡ್ತಾ ಇದ್ದೀನಿ, ಇದನ್ನ ತಗೊಂಡೋಗಿ. ಇದು ಸುಮ್ನೆ ಇರಲ್ಲ, ಆ ಕಡೆ ಈ ಕಡೆ ಇರೋದೆಲ್ಲ ಮಾಡ್ತದೆ, ನೋಡ್ತಾರೆ ಜನ, ನೋಡಿ ಹಂಗಾದ್ರೆ ನಿಮ್ ಭಿಕ್ಷೆ ಹಾಕ್ತಾರೆ. ಶಂಕರಾಚಾರ್ಯ ಮಾತಾಡ್ತಾರೆ. ಹಾಗೆ ಇಲ್ಲಿ ಕೂಡ ಹೇಳ್ತಿದ್ದಾರೆ, ಸಾಧಕನಿಗೆ ತನ್ನ ಪುರುಷಾರ್ಥ ಸಾಧನೆ ಅಥವಾ ತನ್ನ ಯೋಗ್ಯತೆಯ ಸ್ಮರಣೆ ಉಂಟಾಗುತ್ತದೋ ಅಲ್ಲಿಯವರೆಗೆ ಅವನು ಭಗವತ್ ಕೃಪೆಯ ಪರಮ ಲಾಭದಿಂದ ವಂಚಿತನಾದಂತೆ ಇರ್ತಾನೆ. ಭಕ್ತನೇ ಸಾಧಕನೇ ಇಲ್ಲ ಅಂತಲ್ಲ, ಆದ್ರೂ ಅದರ ಸ್ಮರಣೆ, ನಾನಿಷ್ಟು ಮಾಡಿದೆ ಅಷ್ಟು ಮಾಡಿದೆ, ಅಲ್ಲಿಯವರೆಗೆ ಅವನು ಪರಮಾತ್ಮ ಕೃಪೆಯಿಂದ ವಂಚಿತನಾಗ್ತಾನೆ. ಯಾಕೆ? ಭಗವತ್ ಕೃಪೆಯ ಪ್ರಭಾವದಿಂದ ಅವನು ಸಹಜವಾಗಿಯೇ ಸಾಧನೆಯ ಅಂದ್ರೇನು? ಭಗವತ್ ಕೃಪೆ ಪ್ರಭಾವದಿಂದ ಅವನು ಸಹಜವಾಗಿಯೇ ಸಾಧನೆಯ ಉಚ್ಚ ಅಂದ್ರೇನು? ಪರಮಾತ್ಮನ ಕೃಪೆ ಇಲ್ಲದೆ ಅವನು ಸಾಧನೆಯ ಉಚ್ಚ ಹಂತಕ್ಕೆ ಏರಲಾರನು. ಅಂದ್ರೇನು? ಇಷ್ಟೆಲ್ಲ ತನ್ನ ಪುರುಷಾರ್ಥ ಸಾಧನೆ ಆಗಿರ್ಬೋದು, ಇವೆಲ್ಲ ಕೂಡ ಆ ಪರಮಾತ್ಮನ ಕೃಪೆಯಿಂದಲೇ ಅವನು ಉಚ್ಚ ಹಂತಕ್ಕೆ ಏರ್ತಾನೆ. ಆದ್ರೆ ಎಲ್ಲಿಯವರೆಗೆ ತನ್ನ ಸ್ಮರಣೆ ಅವರೇನು, ಎಲ್ಲಿಯವರೆಗೆ ಅವನು ನನ್ನ ಯೋಗ್ಯತೆ ಇವೆಲ್ಲ ಅಂತ ಅಂದ್ಕೊಂಡ್ರೆ ಅವನು ಉಚ್ಚ ಸ್ಥಿತಿಗೆ ಏರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಪರಮಾತ್ಮನ ಕೃಪೆಯಿಂದಲೇ ಪ್ರಾಪ್ತಿಯಾಗುತ್ತೆ. ನೀನು ಹೇಳ್ಕೊಂಡು ನಾವು ಸಾಧನೆ ಅಂತಕ್ಕಂಥದ್ದು ಲೌಕಿಕವಾದ ನೋಡ್ತೀವಿ, ಕೇವಲ ಪಾರಮಾರ್ಥಿಕ ಒಂದೇ ಅಲ್ಲ, ಲೋಕದಲ್ಲಿ ಕೂಡ ಒಬ್ಬ ವಿಶೇಷ ವ್ಯಕ್ತಿ, ವಿಶೇಷ ಸ್ಥಾನಮಾನ, ಅದೇ ರೀತಿ
ವಿಶೇಷವಾಗಿರ್ತಕ್ಕಂಥ ಹುದ್ದೆ, ವಿಶೇಷವಾಗಿರ್ತಕ್ಕಂಥ ಸಂಪತ್ತೈಶ್ವರ್ಯ, ಬುದ್ಧಿಶಕ್ತಿ, ಇವೆಲ್ಲ ಕೂಡ ಎಲ್ಲಿ ಪರಮಾತ್ಮನ ಅನುಗ್ರಹದಿಂದಲೇ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಹೇಳ್ಕೊಂಡು ನಾವು ಒಬ್ಬ ಸಾಮಾನ್ಯ ವ್ಯಕ್ತಿ ರಾಷ್ಟ್ರಪತಿ ಆಗ್ತಾನೆ, ಅವನ ಜೀವನದಲ್ಲಿ ಕನಸೇ ಕಂಡಿಲ್ಲ. ರಾಷ್ಟ್ರಪತಿ ಆಗ್ಬೇಕು ಅಂತ ಎಷ್ಟು ಜನ ಪ್ರಯತ್ನ ಮಾಡಲಿಲ್ಲ. ಉದಾಹರಣೆಗೆ ಹೇಳ್ತಾರೆ, ದೊಡ್ಡ ವಿದ್ಯೆ ಅಂತ ಅದೇನು ರಾಷ್ಟ್ರಪತಿ ಹುದ್ದೆ ಅದೇನು ದೊಡ್ಡ ಮಹಾ ಅಂತ ತಿಳ್ಕೊಬೇಡಿ. ಜ್ಞಾನದ ಮುಂದೆ ಯಾವ ಹುದ್ದೆನೂ ಎಲ್ಲ ಸಣ್ಣದೇ. ಜ್ಞಾನಕ್ಕೆ ಸಮಾನವಾದ ಹುದ್ದೆ ಆಗ್ಲಿ ಇನ್ನೊಂದಾಗ್ಲಿ ಎಲ್ಲೂ ಇಲ್ಲ. ಸುಮ್ನೆ ಉದಾಹರಣೆಗೆ ಹೇಳ್ತೀನಿ ನಾನು ನಿಮ್ಗೆ ಅಷ್ಟೇನೆ. ಉದಾಹರಣೆಯನ್ನ ಅಷ್ಟೇ ತಗೋಬೇಕು ಅಷ್ಟೇನೆ. ರಾಷ್ಟ್ರಪತಿ ಆದ್ರೆ ಮಹಾ ದೊಡ್ಡ ವ್ಯಕ್ತಿ ಇಲ್ಲ ಹಂಗಂತ ಇನ್ನೇನೋ ಆಗ್ಬಿಟ್ರೆ ಹಂಗೂ ಇಲ್ಲ. ಉದಾಹರಣೆಗೆ ಹೇಳ್ತೀನಿ. ಪ್ರಧಾನಮಂತ್ರಿ ಆಗ್ಬೇಕು ಅಂತ ಎಷ್ಟು ಜನ ಪ್ರಯತ್ನ ಮಾಡ್ತಿದ್ದಾರೆ. ಎಲೆಕ್ಷನ್ ಬಂದಾಗ ಸುಮಾರು ಜನ ಎಲ್ಲಾ ಪಕ್ಷ ಕಡೆಯಿಂದ ಅಭ್ಯರ್ಥಿ ಒಬ್ಬೊಬ್ರು ಆಯ್ಕೆ ಮಾಡ್ತಾರೆ, ಘೋಷಣೆ ಮಾಡ್ತಾರೆ. ಮತ್ತೆ ಒಮ್ಮೆಲೆಗೆ ಎಷ್ಟು ಜನ ಪ್ರಧಾನಿಗಳಾಗ್ತಾರೆ ಅಂದ್ರೆ ಒಂದು ಸರಿಕೆ ಪ್ರಧಾನಿ ಆಗ್ಲಿ ರಾಷ್ಟ್ರ ಒಬ್ಬನೇ, ಇನ್ನೊಂದ್ಸರಿ ಬೇಕಾರಾಗ್ಬೋದು. ಅಲ್ಲ ಪ್ರಯತ್ನ ಈಗ ಎಲ್ರಿಗಿಂತ ಹೆಚ್ಚು ಪ್ರಯತ್ನ ಕೂಡ ಮಾಡಿರ್ಬೋದೇನು, ಆದ್ರೆ ಫಲ ಕೊಡ್ತಕ್ಕಂಥ ಪರಮಾತ್ಮ. ಹಾಗೆ ಸಾಧನೆ ಎಷ್ಟಾದ್ರೂ ಮಾಡ್ಬೋದೇನು ನಾವು, ಆದ್ರೆ ಸಾಧನೆಗೆ ಫಲವನ್ನ ಪರಮಾತ್ಮನೇ ಕೊಡ್ಬೇಕು. ಹಾಗೆ ಇಲ್ಲಿ ಕೂಡ ಏನೆಲ್ಲ ಪ್ರಾಪ್ತಿ ಅದೆಲ್ಲ ಕೂಡ ಪರಮಾತ್ಮನ ಅನುಗ್ರಹದಿಂದಲೇ ಪ್ರಾಪ್ತಿಯಾಗಿದೆ ಅಂತ ನಮಗೆ ಗೊತ್ತಾಗಬೇಕಾದ್ರೂ ಪರಮಾತ್ಮನ ಅನುಗ್ರಹ ಇರಬೇಕು. ಇದು ಮುಖ್ಯವಾದ ವಿಷಯ. ಇವೆಲ್ಲ ಪ್ರಾಪ್ತಿಯಾಗಿದೆ, ಆ ಪರಮಾತ್ಮನ ಅನುಗ್ರಹದಿಂದ ನನಗೆ ಪ್ರಾಪ್ತಿಯಾಗಿದೆ ಅಂತ ನಿನಗೆ ಅರಿವಾಗಬೇಕಾದ್ರೂ ಕೂಡ ಪರಮಾತ್ಮನ ಅನುಗ್ರಹ ಬೇಕಿಲ್ಲ. ಅಂದ್ರೆ ನನ್ನ ಪುರುಷಾರ್ಥ ಸಾಧನೆ ಇವೆಲ್ಲ ಎಲ್ರೂ ಹೇಳ್ತಿರ್ತಾರೆ, ನಾನು ಅಷ್ಟು ಕಷ್ಟಪಟ್ಟು ಇಷ್ಟು ಕಷ್ಟಪಟ್ಟು ಮಾಡಿದೆ, ನಾನು ಇಷ್ಟು ಸಾಧನೆ ಮಾಡಿದೆ, ಹಿಮಾಲಯದಲ್ಲಿ ಹೋಗಿದ್ದೆ, ಅಲ್ಲಿದ್ದೆ ಇಲ್ಲಿದ್ದೆ. ಅಂದ್ರೇನು? ನನ್ನ ಪುರುಷಾರ್ಥ ಸಾಧನೆ ಇವೆಲ್ಲ. ಎಲ್ಲಿವರೆಗೆ ಪರಮಾತ್ಮನ ಕೃಪೆ ಉಂಟ ಅಲ್ಲಿವರೆಗೆ ಒಬ್ಬ ಸಾಧಕ ಉಚ್ಚ ಹಂತಕ್ಕೆ ಏರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ತಿಳ್ಕೋಬೇಕಾದ್ರೂ ಕೂಡ ಪರಮಾತ್ಮನ ಅನುಗ್ರಹ ಇಲ್ಲ ಅಂದ್ರೆ ಅದು ಕೂಡ ಸಾಧ್ಯ ಆಗಲ್ಲ. ಹಾಗಾಗಿ ಯಾವಾಗ ಅವನಿಗೆ ಭಗವಂತನ ಅನುಗ್ರಹದಿಂದಲೇ ಭಗವತ್ ಕೃಪೆ ಅರಿವಾಗ್ತದೋ, ಭಗವಂತನ ಅನುಗ್ರಹದಿಂದಲೇ ಪರಮಾತ್ಮ ಕೃಪೆ ಅರಿವಾಗ್ತದೆ. ಇದೆಲ್ಲ ಪರಮಾತ್ಮ ಕೃಪೆ ಅಂತ ಆ ಪರಮಾತ್ಮನ ಅನುಗ್ರಹದಿಂದಲೇ ಅರ್ಥ ಆಗ್ತದೆ. ಮತ್ತು ಏನೆಲ್ಲ ಆಗ್ತಾ ಇದೆ ಅವೆಲ್ಲವೂ ಭಗವಂತನ ಅನುಗ್ರಹದಿಂದಲೇ ಆಗ್ತಾ ಇದ್ದಾವೆ ಅನ್ನೋದನ್ನ ಅವನು ಹೆಂಗೆ ಪ್ರತ್ಯಕ್ಷದಂತೆ ತಿಳಿದಿರುತ್ತಾನೋ, ಪ್ರತ್ಯಕ್ಷದಂತೆ ಸ್ಪಷ್ಟವಾಗಿ. ಆಗ ಅವನ ಹೃದಯವೂ ಏನಾಗ್ತದೆ? ಕೃತಜ್ಞತೆಯಿಂದ ತುಂಬಿ ಬರುತ್ತದೆ. ಇದೆಲ್ಲ ಒಬ್ಬ ಸಾಧಕನಾದವನು, ಹೌದು ಒಬ್ಬ ಸಾಮಾನ್ಯ ವ್ಯಕ್ತಿ, ನನಗೆ ಇಂಥ ಒಂದು ಯೋಗ ಪ್ರಾಪ್ತಿ ಆಗಿದೆಯಲ್ಲ, ಇಂಥ ಒಂದು ಸ್ಥಿತಿ ಪ್ರಾಪ್ತಿ ಆಗಿದೆಯಲ್ಲ, ಇಂಥದೆಲ್ಲ ಪ್ರಾಪ್ತಿ ಆಯ್ತಲ್ಲ ಅಂತೇಳಿ ಒಂದ್ ವೇಳೆ ಪ್ರಾಮಾಣಿಕವಾಗಿ ಅದನ್ನ ಸ್ವಲ್ಪ ವಿಚಾರ ಮಾಡಿದ್ದೆ ಆದ್ರೆ, ಅರೆ ನನಗೆ ಇಂಥ ಇದಲ್ಲ, ಓಹೋ ನನ್ನ ಮೇಲೆ ಅದೆಷ್ಟು ಕೃಪೆ ಪರಮಾತ್ಮನೆ ಅಂತೇಳಿ ಹೃದಯ ಕೃತಜ್ಞತೆಯಿಂದ ತುಂಬಿ ಬರ್ತದೆ. ಅವನೇನಂತಾನೆ, ಆಹಾ ಏ ಭಗವಂತನೇ, ನಾನು ಯಾವ ರೀತಿಯಲ್ಲೂ ಕೂಡ ಯೋಗ್ಯನಾಗಿಲ್ಲ ಪರಮಾತ್ಮನೇ, ಇವೆಲ್ಲ ಪ್ರಾಪ್ತಿ ಆಗ್ಲಿಕ್ಕೆ ನನ್ನ ಹತ್ರ ಏನು ಯೋಗ್ಯತೆ ಇದೆ, ಆದ್ರೂ ನಿನ್ನ ಅಪಾರ ಕೃಪೆ, ನನ್ನ ಮೇಲೆ ನಿನ್ನ ಕೃಪೆ, ಆಹಾ ಅಂತೇಳಿ ಹೃದಯ ಕೃತಜ್ಞತೆಯಿಂದ ತುಂಬಿ ಬರುತ್ತದೆ. ನಾನು ಯಾವ ರೀತಿಯಲ್ಲಿ ಕೂಡ ಯೋಗ್ಯನಾಗಿಲ್ಲ ಎಂಬ ಕೂಗು ಕೇಳಿ ಬರ್ತದೆ. ಹೇಳ್ತಾನ ನನಗೇನು ಯೋಗ್ಯತೆ ಇದೆ ಅಂತ, ಆದ್ರೂ ಇಷ್ಟೆಲ್ಲ ನನ್ನ ಮೇಲೆ ಅನುಗ್ರಹ ಮಾಡಿದೆಯಲ್ಲ ಪರಮಾತ್ಮನೇ. ನಾನಾದ್ರೂ ಸರ್ವತಾ ಅನಧಿಕಾರಿಯಾಗಿದೆ. ಕೃತಜ್ಞತೆಯ ಭಾವ ಬಂದಾಗ ಇವೆಲ್ಲ ಬರ್ತವೆ. ಇಲ್ಲಾಂದ್ರೆ ಇಲ್ಲಿವರೆಗೆ ಪುರುಷಾರ್ಥ ಸಾಧನೆ ತನ್ನ ಯೋಗ್ಯತೆ ಇವೆಲ್ಲ ಎಲ್ಲಿವರೆಗೆ ಸ್ಮರಣೆ ಮಾಡ್ತಿರ್ತಾನೆ ಅಲ್ಲಿವರೆಗೆ ಈ ಕೃತಜ್ಞತೆ ಭಾವನೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲವೂ ನಿನ್ನ ಅನುಗ್ರಹದಲ್ಲಿ ಆಗಿದೆ. ಅಂದ್ರೆ ಒಬ್ಬ ಸಾಧಕ ಉತ್ತಮ ಸ್ಥಿತಿಗೆ ತಲುಪಬೇಕಾದ್ರೂ ಪರಮಾತ್ಮನ ಅನುಗ್ರಹ ಇರಬೇಕೇ ವಿನಃ ಮತ್ತೆ ನಮ್ಮ ಸಾಧನೆ ನಾವು ಪರಮಾತ್ಮ ಅನುಗ್ರಹ ನಾವ್ಯಾಕೆ ಸಾಧನೆ ಮಾಡ್ಬೇಕು ಅಂತ ನೀವೆಷ್ಟೇ ಸಾಧನೆ ಮಾಡಿ ಪರಮಾತ್ಮನ ಅನುಗ್ರಹ ಇಲ್ಲದೆ ಒಬ್ಬ ಸಾಧಕ ಉಚ್ಚ ಹಂತಕ್ಕೆ ಏರ್ಲಿಕ್ಕೆ ಸಾಧ್ಯ ಆಗಲ್ಲ. ಅದ ಅರ್ಥ ಆಗ್ಬೇಕಾದ್ರೂ ಕೂಡ ಪರಮಾತ್ಮನ ಅನುಗ್ರಹ ಬೇಕಾಗಿದೆ.
ಇದೆಲ್ಲ ನಿನ್ನ ಅನುಗ್ರಹದ ಲೀಲೆಯಾಗಿದೆ. ಇಂತಹ ಕೃತಜ್ಞತಾಪೂರ್ಣ ಹೃದಯದಿಂದ ಅರ್ಜುನನು ಹೇಳ್ತಾ ಇದ್ದಾನೆ, ಹೇ ಭಗವಂತ, ನೀನು ಯಾವುದೆಲ್ಲ ಮಹತ್ವ ಮತ್ತು ಪ್ರಭಾವದ ಮಾತುಗಳನ್ನು ಹೇಳಿರುವೆಯೋ, ನೀನು ಯಾವುದೆಲ್ಲ ಮಹತ್ವ ಮತ್ತು ಪ್ರಭಾವದ ಮಾತುಗಳನ್ನು ಹೇಳಿದೆಯೋ, ನಾನು ಅದಕ್ಕೆ ಪಾತ್ರನಾಗಿಲ್ಲ. ನೀವು ಎಂತೆಂತ ಮಹತ್ತರ ವಿಷಯಗಳನ್ನ ಹೇಳಿದಿರಿ, ಅಂತ ಉಪದೇಶಕ್ಕೆ ನಾನು ನನ್ನಂತವನು ಪಾತ್ರನಾಗಿದ್ದಾನೆಯೇ? ಇಲ್ಲ, ಅಂತ ನನಗೆ ಪಾತ್ರತೆ ಇಲ್ಲ. ಆದರೂ ನೀನು ಅನುಗ್ರಹ ಮಾಡ್ಲಿಕ್ಕಾಗಿ ಈ ಪರಮ ಗೋಪನೀಯವಾದ ನಿನ್ನ ರಹಸ್ಯವನ್ನು ನನಗೆ ಹೇಳಿದಿರಿ. ಇದನ್ನ ಎಲ್ಲ ಕೇಳುವಂತ ಆ ಶಕ್ತಿ ಸಾಮರ್ಥ್ಯ ನನಗೆ ಇಲ್ಲವೇ ಇಲ್ಲ. ಗೊತ್ತಿಲ್ಲ ನಿಮ್ಮ ಅನುಗ್ರಹ ನನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕಾಗಿ ಈ ಪರಮ ಗೋಪನೀಯವಾದ ನಿನ್ನ ರಹಸ್ಯವನ್ನು ನನಗೆ ಹೇಳಿರುವೆ ಅಂತ ಹೇಳಿ ಒಬ್ಬ ಸಾಧಕ ಕೂಡ ಅಂದ್ಕೊಂತಾನಂತೆ. ಯಾವಾಗ ಅವನಿಗೆ ಪರಮಾತ್ಮ ಕೃಪೆ ಉಂಟಾದ್ರೆ, ಓಹೋ ಇವೆಲ್ಲ ಹೇಗೆ ಪ್ರಾಪ್ತಿ ಆಯ್ತು ನನಗೆ ಅಂತೇಳಿ ಅವನಿಗೆ ಅರಿವಾಗುತ್ತಂತೆ. ಇಲ್ಲ ಅಂದ್ರೆ ತನ್ನ ಪುರುಷಾರ್ಥ ಸ್ಮರಣೆಯನ್ನ ಸಾಧನೆ ಮಾಡ್ತಾನೆ, ತನ್ನ ಯೋಗ್ಯತೆಯನ್ನ ಸ್ಮರಣೆ ಮಾಡ್ತಾನೆ. ಹಾಗಾಗಿ ಈ ಪರಮ ಗೋಪನೀಯವಾದ ನಿನ್ನ ರಹಸ್ಯವನ್ನು ನನಗೆ ಹೇಳಿದೀಯಾ, ಇದೇ ಮದನುಗ್ರಹ. ಅಂದ್ರೆ ಇಲ್ಲಿ ಅರ್ಜುನ ಸ್ಥಾನದಲ್ಲಿ ಒಬ್ಬ ಸಾಧಕರನ್ನ ಇಟ್ಟು ತೋರಿಸ್ತಾ ಇದ್ದಾರೆ. ಇದು ನಿಜ, ವಾಸ್ತವ ಕೂಡ. ಇವೆಲ್ಲ ವಿಚಾರ ಮಾಡಿದಾಗಲೇ ಗೊತ್ತಾಗ್ತದೆ. ಇದೇ ಮದನುಗ್ರಹಾಯ ಪದ ಪ್ರಯೋಗದ ಅಭಿಪ್ರಾಯವಾಗಿದೆ. ಕೆಲವು ವಿಷಯಗಳು ಹೇಳ್ಬೇಕಾದ್ರೆ ಅದರ ಬೋಧೆ ಉಂಟಾಗ್ಬೇಕಾದ್ರೆ ಅಂತಃಕರಣ ಪರಿಶುದ್ಧವಾಗಿದ್ರೇನೆ ಆ ಹೇಳ್ತಕ್ಕಂತ ಮಾತಿನ ಅಂತರಾರ್ಥ ಏನು ಅಂತ ಹೊಳಿತದೆ. ಪರಮಾತ್ಮ ಹೇಳುವಂತ ಮಾತುಗಳ ಅಂತರಾರ್ಥ ಏನು ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಪರಮಾತ್ಮನ ಕೃಪೆ ಇರಬೇಕು, ಅಂತಃಕರಣ ಪರಿಶುದ್ಧಿ ಕೂಡ. ಇಲ್ಲಾಂದ್ರೆ ಏನು ಹೇಳ್ತಿದಾರೆ ಹೌದಂತೆ ಅಷ್ಟೇ. ಅಂದ್ರೆ ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ತದೆ ಅಂದ್ರೆ ಹೊಳಿತದೆ, ಓಹೋ ಹೌದಲ್ವಾ, ಹೀಗೆ ನಡೀತಾ ಇದೆ ಪ್ರಪಂಚ ಅನ್ನೋದು, ಹೇಗೆ ನಡೀತಾ ಇದೆ, ಇವೆಲ್ಲ ಕೂಡ ನಮಗೆ ಹೇಗೆ ಪ್ರಾಪ್ತಿ, ಇವೆಲ್ಲ ಕೂಡ ಸ್ಪಷ್ಟವಾಗಿ ಅರ್ಥ ಆಗ್ಬೇಕಾದ್ರೂ ಕೂಡ ಪರಮಾತ್ಮ ಕೃಪೆ ಇರಬೇಕು. ಇಲ್ಲಾಂದ್ರೆ ಏನೋ ಮೇಲ್ಮೇಲೆ ತಿಳ್ಕೊಂಡು ಆಯ್ತು, ಎಲ್ಲ ಪರಮಾತ್ಮ ಕೃಪೆ ನಡೀತಾ ಇದೆ ಅಂತೆ. ಮತ್ತೆ ನಮಗೇನೀಗ, ನಾವು ಅಡಿಗೆ ಮಾಡ್ಬೇಕು, ನಾವು ಊಟ ಮಾಡ್ಬೇಕು, ಎಲ್ಲಾ ಪರಮಾತ್ಮ ಕೃಪೆಯಿಂದ ನಡಿಬೇಕು. ನಮ್ಮ ಅಡಿಗೆ ಯಾಕೆ ಮಾಡ್ಬೇಕು, ನಾವು ಊಟ ಯಾಕೆ ಮಾಡ್ಬೇಕು? ಈ ರೀತಿ ಕೂಡ ಯೋಚನೆ ಬಂದ್ಬಿಡ್ತದೆ. ಯಾಕೆ? ಬುದ್ಧಿ ಸ್ಥೂಲವಾಗಿದ್ದಾಗ. ಹಾಗಾಗಿ ನನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕಾಗಿ ಇಷ್ಟೆಲ್ಲ ನೀವು ಪರಮ ಗೋಪನೀಯ ಅಂದ್ರೆ ಇವೆಲ್ಲ ಕೇಳಲಿಕ್ಕೆ ನನಗೆ ಅರ್ಹತೆ ಇಲ್ಲ, ನಾನು ಅನಧಿಕಾರಿ ಆಗಿದ್ದೇನೆ. ಆದ್ರೆ ನನ್ನ ಬಗ್ಗೆ ನಿಮ್ಗೆ ಎಷ್ಟು ಅಭಿಮಾನ, ನನ್ನ ಬಗ್ಗೆ ನಿಮ್ಗೆ ಎಷ್ಟು ಪ್ರೀತಿ ಇದೆ. ಹಾಗಾಗಿ ಪರಮ ಗೋಪನೀಯವಾದ ರಹಸ್ಯವನ್ನು ನನಗೆ ನೀವ್ ಹೇಳ್ತಾ ಇದ್ದೀರಿ. ಇದನ್ನೇ ಮದನುಗ್ರಹಾಯ, ನನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕಾಗಿ ಅನ್ನುವ ಪದ ಪ್ರಯೋಗ ಇಲ್ಲಿ ಮಾಡಲಾಗಿದೆ. ಇನ್ನು ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ, ಈ ಮೂರು ವಿಶೇಷಣಗಳೊಂದಿಗೆ ವಚಃ ಪದವು ಭಗವಂತನ ಯಾವ ಉಪದೇಶದ ಸೂಚಕವಾಗಿದೆ ಹಾಗೂ ಈ ವಿಶೇಷಣಗಳ ಭಾವ ಏನು? ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ, ಈ ಮೂರು ವಿಶೇಷಣಗಳು. ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ. ವಚಃ ಪದ ಭಗವಂತನ ಯಾವ ಉಪದೇಶದ ಸೂಚಕ. ಈ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ ಇವುಗಳನ್ನ ಯಾವ ಉಪದೇಶ ಸೂಚಕವಾಗಿ ಈ ವಿಶೇಷಣಗಳ ಭಾವ ಏನಂತ ಪ್ರಶ್ನೆ ಮಾಡ್ತಾ 10ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಯಾವ ಪರಮ ವಚನಗಳನ್ನ ಭಗವಂತನು ಪುನಃ ಹೇಳುವ ಪ್ರತಿಜ್ಞೆ ಮಾಡಿದ್ದಾನೋ ಮತ್ತು ಪ್ರತಿಜ್ಞೆಯಂತೆ 11ನೇ ಶ್ಲೋಕದವರೆಗೆ ಭಗವಂತನ ಯಾವ ಉಪದೇಶವಿದೆಯೋ ಮತ್ತು ಅದರ ನಂತರ ಅರ್ಜುನನು ಕೇಳಲಾಗಿ ಪುನಃ 21ರಿಂದ 42ನೇ ಶ್ಲೋಕದವರೆಗೆ ಭಗವಂತನು ಯಾವ ತನ್ನ ವಿಭೂತಿಗಳ ಮತ್ತು ಯೋಗ ಶಕ್ತಿಯ ಪರಿಚಯ ಮಾಡಿಸಿದ್ದನು
ಹಾಗೂ 7 ರಿಂದ 9 ಅಧ್ಯಾಯದವರೆಗೆ ವಿಜ್ಞಾನ ಸಹಿತ ಜ್ಞಾನವನ್ನು ಹೇಳುವ ಪ್ರತಿಜ್ಞೆಗೈದು ಭಗವಂತನು ಯಾವ ತನ್ನ ಗುಣ ಪ್ರಭಾವ ಐಶ್ವರ್ಯ ಮತ್ತು ಸ್ವರೂಪದ ತತ್ವ ಮತ್ತು ರಹಸ್ಯವನ್ನು ಹೇಳಿದ್ದಾನೋ ಅವೆಲ್ಲ ಉಪದೇಶಗಳ ವಾಚಿಕವಾಗಿ ಇಲ್ಲಿ ಪರಮಂ ಗುಹ್ಯಂ ಮತ್ತು ಅಧ್ಯಾತ್ಮ ಸಂಹಿತಂ ಈ 3 ವಿಶೇಷಣಗಳ ಸಹಿತ ವಚಃ ಪದ ಇದೆ. ಮತ್ತು ಯಾವ ಯಾವ ಪ್ರಕರಣಗಳಲ್ಲಿ ಭಗವಂತನು ತನ್ನ ಗುಣ ಪ್ರಭಾವ ಮತ್ತು ತತ್ವದ ನಿರೂಪಣೆ ಮಾಡಿ ತನ್ನಲ್ಲಿ ಶರಣಾಗುವಂತೆ ಅರ್ಜುನನಿಗೆ ಪ್ರೇರಣೆ ಮಾಡಿದ್ದಾನೋ ಮತ್ತು ಸ್ಪಷ್ಟ ರೂಪದಿಂದ ಶ್ರೀಕೃಷ್ಣನಾದ ನಾನು ನಿನ್ನ ಮುಂದೆ ವಿರಾಜಮಾನನಾಗಿದ್ದೇನೋ ಅವನೇ ಸಮಸ್ತ ಜಗತ್ತಿನ ಕರ್ತ ಹರ್ತ ನಿರ್ಗುಣ ಸಗುಣ ನಿರಾಕಾರ ಸಾಕಾರ ಮಾಯಾತೀತ ಸರ್ವಶಕ್ತಿವಂತ ಸರ್ವಾಧಾರನಾದ ಪರಮೇಶ್ವರನಾಗಿದ್ದೇನೆ ಎಂದು ತಿಳಿಸಿದ್ದಾನೆಯೋ ಆ ಪ್ರಕರಣಗಳನ್ನ ಭಗವಂತನು ಸ್ವಯಂ ಪರಮಗುಹ್ಯ ಎಂದು ತಿಳಿಸಿದ್ದಾನೆ. ಆದ್ದರಿಂದ ಇಲ್ಲಿ ಅದೇ ವಿಶೇಷಣಗಳ ಅನುವಾದ ಮಾಡಿ ಅರ್ಜುನನು ನಿನ್ನ ಈ ಉಪದೇಶವು ಅವಶ್ಯಕವಾಗಿಯೇ ಪರಮ ಗೋಪನೀಯವಾಗಿದೆ ಎಂಬ ಭಾವವನ್ನ ತೋರಿಸಿದ್ದಾನೆ. ಇಲ್ಲಿ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ ವಿಶೇಷಣಗಳು ವಚಃ ಪದ ಈ ವಚಃ ಹೇಳಿದ್ದೇನೆ. ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ ಇವು ಯಾವ ಉಪದೇಶದ ಸೂಚಕ? ಈ ವಿಶೇಷಣಗಳ ಭಾವ ಏನು? ಅಂತ ಪ್ರಶ್ನೆ ಮಾಡ್ತಾ 10ನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಏನ್ ಹೇಳಿದ್ರು? ಇತಿ ಗುಹ್ಯತಮ ಒಂದು ಶ್ಲೋಕ ಬಂತು. ಪರಮ ವಚನಗಳನ್ನು ಭಗವಂತನು ಪುನಃ ಹೇಳುವ ಪ್ರತಿಜ್ಞೆ ಮಾಡ್ತಾನೆ. ಪ್ರಾರಂಭದಲ್ಲೇ ಮತ್ತೆ ನಿನಗೆ ಪುನಃ ಹೇಳ್ತೀನಿ ಅಂತೇಳಿ ಪ್ರತಿಜ್ಞೆಯಂತೆ 11ನೇ ಶ್ಲೋಕದವರೆಗೆ 1ನೇ ಶ್ಲೋಕದಿಂದ 11ನೇ ಶ್ಲೋಕದವರೆಗೆ ಭಗವಂತನ ಯಾವ ಉಪದೇಶವಿದೆಯೋ ಇಲ್ಲಿ 10ನೇ ಅಧ್ಯಾಯದಲ್ಲಿ ಮತ್ತು ಅದರ ನಂತರ ಅದನ್ನ ಕೇಳಲಾಗಿ ಪುನಃ 20 ರಿಂದ 42ನೇ ಶ್ಲೋಕದವರೆಗೆ 10ನೇ ಅಧ್ಯಾಯದಲ್ಲಿ ಭಗವಂತನು ಯಾವ ತನ್ನ ವಿಭೂತಿಗಳ ಮತ್ತು ಯೋಗ ಶಕ್ತಿಯ ಪರಿಚಯ ಮಾಡಿಸಿದ್ದನೋ 10ನೇ ಅಧ್ಯಾಯದಲ್ಲಿ ಹಾಗೂ 7 ರಿಂದ 9ನೇ ಅಧ್ಯಾಯದವರೆಗೆ 10ನೇ ಅಧ್ಯಾಯ ಒಂದೇ ಅಲ್ಲ ಮತ್ತು 7, 15 ಮತ್ತೆ ಹಿಂದೆ ಹೋಗ್ತಾರೆ. 7 ರಿಂದ 9ನೇ 8 ಅಧ್ಯಾಯದವರೆಗೆ ವಿಜ್ಞಾನ ಸಹಿತ ಜ್ಞಾನವನ್ನ ಹೇಳುವ ಪ್ರತಿಜ್ಞೆ ಗೈದು 10ನೇ ಅಧ್ಯಾಯದಲ್ಲಿ ಪ್ರಾರಂಭದಿಂದ ಹೇಳಿದ್ರು. ಅದಲ್ಲದೆ 7ನೇ ಅಧ್ಯಾಯದಿಂದ 9ನೇ ಅಧ್ಯಾಯದವರೆಗೆ ಯಾವ ವಿಜ್ಞಾನ ಸಹಿತ ಜ್ಞಾನವನ್ನ ಹೇಳುವ ಪ್ರತಿಜ್ಞೆ ಮಾಡ್ತಾರೋ ಭಗವಂತನು ಯಾವ ತನ್ನ ಗುಣ ಪ್ರಭಾವ ಐಶ್ವರ್ಯ ಮತ್ತು ಸ್ವರೂಪದ ತತ್ವ ಮತ್ತು ರಹಸ್ಯವನ್ನು ಹೇಳಿದಾನೋ ಇಲ್ಲಿ 9, 7, 8, 9 ಇದರಲ್ಲಿ ಅವೆಲ್ಲ ಉಪದೇಶಗಳ ವಾಚಿಕವಾಗಿ ಇಲ್ಲಿ ಅವೆಲ್ಲ ಉಪದೇಶಗಳ ಅದನ್ನ ತಿಳಿಪಡಿಸ್ಲಿಕ್ಕಾಗಿ ಇಲ್ಲಿ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ ಈ 3 ವಿಶೇಷಗಳ ಸಹಿತ ವಚಃ ಎಂಬತಕ್ಕಂಥ ಪದ ಇಲ್ಲಿ ಪ್ರಯೋಗ ಮಾಡಲಾಗಿದೆ. ಯಾವ ಯಾವ ಪ್ರಕರಣಗಳಲ್ಲಿ ಭಗವಂತನು ತನ್ನ ಗುಣ ಪ್ರಭಾವ ತತ್ವದ ನಿರೂಪಣೆ ಮಾಡಿ ತನ್ನಲ್ಲಿ ಶರಣಾಗುವಂತೆ ಅರ್ಜುನನಿಗೆ ಪ್ರೇರಣೆ ಮಾಡಿದ್ದಾನೋ ಯಾವ್ಯಾವ ಪ್ರಕರಣದಲ್ಲಿ ಇಲ್ಲಿ ಬಂತಲ್ಲ, ನೀನು ನನ್ನೇ ಶರಣಾಗು, ನಾನು ನಿನ್ನನ್ನ ಉದ್ಧಾರ ಮಾಡ್ತೇನೆ. ಸುಮಾರು ಸರಿ ಮಧ್ಯೆ ಈ ಮಾತನ್ನ ಪರಮಾತ್ಮ ಪ್ರಯೋಗ ಮಾಡ್ತಾನೆ. ಮುಂದೆ ಕೂಡ ಬೇರೆ ಬೇರೆ ಅಧ್ಯಾಯಗಳಲ್ಲಿ ನನ್ನಲ್ಲಿ ಶರಣಾಗು ಅಂತೇಳಿ ಸುಮಾರು ಕಡೆ ಬರ್ತದೆ. ಮತ್ತು ಸ್ಪಷ್ಟ ರೂಪದಿಂದ ಶ್ರೀಕೃಷ್ಣನಾದ ನಾನು ನಿನ್ನ ಮುಂದೆ ವಿರಾಜಮಾನನಾಗಿದ್ದೇನೋ, ಶ್ರೀಕೃಷ್ಣನ ನಿನ್ನ ಮುಂದೆ ವಿರಾಜಮಾನನಾಗಿದ್ದೇನೆ. ಅವನೇ ಸಮಸ್ತ ಜಗತ್ತಿನ ಕರ್ತ ಹರ್ತ ನಿರ್ಗುಣ ಸಗುಣ ನಿರಾಕಾರ ಇದೆಲ್ಲ ಗೊತ್ತೇನು ನಿಮ್ಗೆ? ಯಾರು? ಆ ಶ್ರೀಕೃಷ್ಣನೇ ನಿನ್ನ ಮುಂದೆ ವಿರಾಜಮಾನನಾಗಿದ್ದೇನಲ್ಲ, ಅವನೇ ಸಮಸ್ತ ಜಗತ್ತಿನ ಕರ್ತ ಹರ್ತ ನಿರ್ಗುಣ ಸಗುಣ
ನಿರಾಕಾರ, ಸಾಕಾರ, ಮಾಯಾತೀತ, ಇವೆಲ್ಲ ಈ ಪದಗಳ ಅರ್ಥ ನಿಮ್ಗೆ ಗೊತ್ತಿದೆ, ಸುಮಾರು ಸರಿ ಹೇಳ್ಕೊಂಡಿದ್ವಿ. ಸರ್ವಶಕ್ತಿವಂತ ಸರ್ವಾಧಾರಣಾದ ಪರಮೇಶ್ವರನಾಗಿದ್ದೇನೆ, ಮಾಯಿಗೆ ಅತೀತ, ಕರ್ತ, ಅರ್ಥ. ಅರ್ಥ ಅಂದ್ರೇನು? ಸಂಹಾರ ಮಾಡ್ತಕ್ಕಂಥದ್ದು. ನಿರ್ಗುಣ ಸಗುಣ, ನಿರಾಕಾರ ಸಾಕಾರ, ಮಾಯಿಗೆ ಅತೀತ, ಸರ್ವಶಕ್ತಿವಂತ, ಕರ್ತುಮನ್ಯತಾ ಕರ್ತುಂ ಶಕ್ಯತೆ, ಸರ್ವಾಧಾರ, ಎಲ್ರಿಗೂ ಆಧಾರನಾಗಿರ್ತಕ್ಕಂಥವನು ಪರಮೇಶ್ವರನಾಗಿದ್ದೇನೆ ಎಂದು ತಿಳಿಸಿದ್ದಾನೆಯೋ ಆ ಪ್ರಕರಣಗಳನ್ನ ಭಗವಂತನು ಸ್ವಯಂ, ಅಂದ್ರೆ ಇಷ್ಟೆಲ್ಲ ಏನೆಲ್ಲ ಹೇಳ್ಕೊಂಡ್ ಬಂದಿರಲ್ಲ ಅದನ್ನೇ ಪರಮಾತ್ಮ ಸ್ವಯಂ ಪರಮಗುಹ್ಯ ಎಂದು ಹೇಳಿದ್ದಾನೆ. ಇದನ್ನೇ ಪರಮಗುಹ್ಯ ಅಂತ ಹೇಳಿದ್ದಾರೆ. ಆದ್ರಿಂದ ಇಲ್ಲಿ ಅದೇ ವಿಶೇಷಣಗಳ ಅನುವಾದ ಮಾಡಿ, ಅವೆಲ್ಲವನ್ನ ಜ್ಞಾಪಕ ಮಾಡ್ಕೋ ಸಲುವಾಗಿಯೇ ಅವುಗಳ ಅನುವಾದ ಮಾಡಿ, ಅರ್ಜುನ ನಿನ್ನ ಉಪದೇಶವು ಅವಶ್ಯಕವಾಗಿ ಪರಮ ಗೋಪನೀಯವಾಗಿದೆ. ಯಾವ ಉಪದೇಶ ಇಲ್ಲಿಂದ ಬಂತು? 9 ಇಲ್ಲಿ 7, 8, 9, 10 ಈ ಅಧ್ಯಾಯಗಳಲ್ಲಿ ಏನೆಲ್ಲ ಜ್ಞಾನ ವಿಜ್ಞಾನ ಮತ್ತೆ ರಾಜವಿದ್ಯಾ ರಾಜಗುಹ್ಯ ಇವೆಲ್ಲ ಬಂತಲ್ಲ ನಮ್ಗೆ, ವಿಭೂತಿ, ಅಲ್ಲೆಲ್ಲ ಏನೆಲ್ಲ ಉಪದೇಶ, ಅವೆಲ್ಲದರ ಸ್ಮರಣೆ ಮಾಡ್ತಾ ಯಾವೆಲ್ಲ ನೀವು ಉಪದೇಶ ಮಾಡಿದ್ರಲ್ಲ ಅಂತೇಳಿ ಆ ಪರಮ ಗೋಪನೀಯ ಭಾವವನ್ನೇ ಇಲ್ಲಿ ವಚಃ ವಚಃ ಶಬ್ದದೊಂದಿಗೆ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ ಅನ್ನುವ ವಿಶೇಷಣಗಳನ್ನ ಹೇಳ್ತಾ ಇದ್ದಾರೆ. ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಅಯಂ ಎಂಬ ವಿಶೇಷಣ ಸಹಿತ ಮೋಹ ಎಂಬ ಪದವು ಅರ್ಜುನನ ಯಾವ ಮೋಹದ ವಾಚಕವಾಗಿದೆ ಮತ್ತು ಮೇಲೆ ಹೇಳಿದ ಉಪದೇಶದ ಮೂಲಕ ಅದರ ನಾಶವಾಗುವುದೆಂದರೇನು? ಅಯಂ ಎಂಬ ವಿಶೇಷಣ ಸಹಿತ ಮೋಹ ಎಂಬ ಪದವು ಅರ್ಜುನನ ಯಾವ ಮೋಹದ ವಾಚಕ ಮತ್ತು ಮೇಲೆ ಹೇಳಿದ ಉಪದೇಶದ ಮೂಲಕ ಅದರ ನಾಶವಾಗೋದಂತಂದ್ರೆ ಏನು? ಅಷ್ಟೇ ಮಾಡ್ತಾ, ಅರ್ಜುನನು ಭಗವಂತನ ಯಾವ ಗುಣ, ಪ್ರಭಾವ, ಐಶ್ವರ್ಯ ಮತ್ತು ಸ್ವರೂಪವನ್ನು ಪೂರ್ಣ ರೂಪದಿಂದ ತಿಳಿಯುತ್ತಿರಲಿಲ್ಲವೋ ಅದೇ ಅವನ ಮೋಹವಾಗಿತ್ತು. ಈಗ ಮೇಲೆ ಹೇಳಿದ ಉಪದೇಶದ ಮೂಲಕ ಭಗವಂತನ ಗುಣ, ಪ್ರಭಾವ, ಐಶ್ವರ್ಯ, ರಹಸ್ಯ ಮತ್ತು ಸ್ವರೂಪವನ್ನು ತಿಳಿದುಕೊಂಡು ಅವನು ಶ್ರೀಕೃಷ್ಣನೇ ಸಾಕ್ಷಾತ್ ಪರಮೇಶ್ವರನಾಗಿದ್ದಾನೆ ಎಂದು ತಿಳಿದಿದ್ದಾನೋ ಇದೇ ಅವನ ಮೋಹವು ನಷ್ಟವಾಗುವುದಾಗಿದೆ. ಅಯಂ ಎಂಬ ಪದದ ವಿಶೇಷಣ ಸಹಿತ ಮೋಹ ಎಂಬ ಪದ ಅರ್ಜುನನ ಯಾವ ಮೋಹದ ವಾಚಕ ಮತ್ತು ಮೇಲೆ ಹೇಳಿದ ಉಪದೇಶದ ಮೂಲಕ ಅದರ ನಾಶವಾಗುವುದಂತಂದ್ರೆ ಏನು ಪ್ರಶ್ನೆ ಮಾಡ್ತಾ, ಅರ್ಜುನನು ಅಯಂ ಭಗವಂತನ ಗುಣ, ಯಾವ ಗುಣ, ಪ್ರಭಾವ, ಐಶ್ವರ್ಯ, ಸ್ವರೂಪವನ್ನ ಪೂರ್ಣ ರೂಪದಿಂದ ತಿಳಿಯುತ್ತಿರಲಿಲ್ಲವೋ, ಅರ್ಜುನ ಪರಮಾತ್ಮನ ಯಾವ ಗುಣ, ಪ್ರಭಾವ, ಐಶ್ವರ್ಯ, ಸ್ವರೂಪವನ್ನ ಪೂರ್ಣ ರೂಪದಿಂದ ತಿಳಿತಾ ಇರ್ಲಿಲ್ವೋ ಅದೇ ಅವನ ಮೋಹ ಆಗಿತ್ತು. ಮೋಹ ಏನು? ಇವೆಲ್ಲವನ್ನ ತಿಳಿದಂಗೆ ಮಾಡ್ತದೆ. ಭಗವಂತನ ಗುಣ, ಪ್ರಭಾವ, ಐಶ್ವರ್ಯ, ಸ್ವರೂಪ ನಮಗೂ ಅಷ್ಟೇನೆ, ಇವೆಲ್ಲ ಪರಮಾತ್ಮಂದು ಅಂತೇಳಿ ನಾವು ಹೇಳ್ತೀವಿ. ಆದ್ರೆ ಹೇಳ್ತೇವೆ ವಿನಃ ಆ ರೀತಿ ನಮ್ಮಲ್ಲಿ ಪೂರ್ತಿ ದೃಢ ವಿಶ್ವಾಸ ಇದೆ ಅಂದ್ರೆ ಇಲ್ಲ. ಯಾಕೆ? ಅದಕ್ಕೆ ಮೋಹದ ಕಾರಣ. ಅಂದ್ರೆ ಮೋಹ ಏನಿಲ್ಲಿ ಈಗ ಹೇಳ್ಕೊಂಡು ಪುರುಷಾರ್ಥಕ್ಕೆ ಸಂಬಂಧಪಟ್ಟ ಜ್ಞಾನ, ನಮ್ದು ನಾವೇ ಇದೆಲ್ಲ ಮಾಡಿದ್ದೇವೆ, ನನ್ನಿಂದನೇ ಎಲ್ಲ ಜೀವನ ನಡೀತಾ ಇದೆ, ನನ್ನಿಂದನೇ ಸಂಸಾರ, ನನ್ನಿಂದ ದೇಶ ನಡೀತಾ ಇದೆ, ಹೀಗೆ ಇದು ಮೋಹ. ಸಾಮಾನ್ಯವಾಗಿ ಈ ಸಂಸಾರ ನಡೆಸೋದು ಯಾರು ಅಂದ್ರೆ ಇದು ನಾನೇ, ಯಾರಪ್ಪ ಅವಳಿಯ, ಯಾರಪ್ಪ ಈ ಮನೆಯ ದೊಡ್ಡವರು, ಇವರು ಅಂದ್ರೆ ಇವರೇ ಸಂಸಾರ ನಡೆಸ್ತಾ ಇದ್ದಾರೆ. ಈ ಸಂಸ್ಥೆ ನಡೆಸೋದು ಯಾರು? ನಾವೇ. ಈ ದೇಶ ನಡೆಸೋದು ಯಾರು? ನಾವು. ಹೇಳ್ತಾರೆ ನಾ ಪ್ರಧಾನಿ, ನಾ ರಾಷ್ಟ್ರಪತಿ, ನಾವೆಲ್ಲ ಸೇರಿ ಸುಪ್ರೀಂ ಕೋರ್ಟು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಈ ಸಹಜವಾಗಿ ಈ ರೀತಿ ಭಾವನೆ ಬರೋದುಂಟು.
ಹಾಗಾಗಿ ಇದನ್ನೇ ಮೋಹ ಅಂತಾರೆ. ಮೋಹ ಅಂದ್ರೇನು? ಅಂದ್ರೇನು? ಇಲ್ಲಿ ಪರಮಾತ್ಮನ ಸ್ವರೂಪವನ್ನ ತಿಳಿಯದಿರುವ ಕಾರಣ, ಒಂದ್ ವೇಳೆ ತಿಳಿದರೂ ಅದ್ರ ಪೂರ್ತಿ ಅರ್ಥವಾಗದ ಕಾರಣ ಈ ರೀತಿ ಮೋಹ ಉಂಟಾಗುತ್ತಂತೆ. ಏನು? ಅರ್ಜುನನು ಭಗವಂತನ ಗುಣ, ಪ್ರಭಾವ, ಐಶ್ವರ್ಯ ಮತ್ತು ಸ್ವರೂಪವನ್ನ ಪೂರ್ಣ ರೂಪದಿಂದ ತಿಳಿಯುತ್ತಿರಲಿಲ್ಲವೋ ಅದೇ ಅವನ ಮೋಹ. ಈಗ ಮೇಲೆ ಹೇಳಿದ ಉಪದೇಶದ ಮೂಲಕ ಭಗವಂತನ ಗುಣ, ಪ್ರಭಾವ, ಐಶ್ವರ್ಯ ಮತ್ತು ರಹಸ್ಯ ಮತ್ತು ಸ್ವರೂಪವನ್ನು ತಿಳಿದುಕೊಂಡು ಈಗೆಲ್ಲ ಗೊತ್ತಾಯ್ತು. ಮೇಲೆ ಹೇಳಿದ ಉಪದೇಶ ಎಲ್ಲಿಂದ? 7ನೇ ಅಧ್ಯಾಯದಿಂದ 8, 9, 10 ಇಷ್ಟೆಲ್ಲ ಹೇಳಿದ ಮೇಲೆ ಓಹೋ ಪೂರ್ಣ ರೂಪದಿಂದ ಅರ್ಥ ಆಯ್ತು. ಯಾರಿಗೆ? ಅರ್ಜುನನಿಗೆ. ಮೊದ್ಲು ಯಾಕೆ ಅರ್ಥ ಆಗ್ಲಿಲ್ಲ ಅಂದ್ರೆ ಮೋಹದ ಕಾರಣ. ನನ್ನಿಂದಲೇ ಎಲ್ಲ ನಡೀತಾ ಇದೆ. ಅವನು ಶ್ರೀಕೃಷ್ಣನೇ ಸಾಕ್ಷಾತ್ ಪರಮೇಶ್ವರನಾಗಿದ್ದಾನೆ ಎಂದು ತಿಳಿದಿದ್ದಾನೋ ಅದೇ ಅವನ ಮೋಹವು ನಷ್ಟವಾಗುವುದಾಗಿದೆ. ಯಾವಾಗ ಇವೆಲ್ಲ ಕೂಡ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ, ಶ್ರೀಕೃಷ್ಣನೇ ಅವನೇ ಪರಮಾತ್ಮನಾಗಿದ್ದಾನೆ ಅಂತ ಯಾವಾಗ ತಿಳ್ಕೊಂಡು ಅವಾಗ ಅವನ ಮೋಹ ನಷ್ಟವಾಗುವುದಾಗಿದೆ. ಅಯಂ ಮೋಹ. ಈ ಮೋಹ ಹೆಂಗ್ ನಷ್ಟ ಆಗುತ್ತೆ? ಮೋಹ ಅನ್ನೋದು ಹೇಗ್ ನಷ್ಟ ಆಗುತ್ತೆ? ಮನುಷ್ಯನಿಗೆ ಮೋಹ ನಷ್ಟ ಆಗ್ಲಿಕ್ಕೆ ಪರಮಾತ್ಮನ ಸಂಪೂರ್ಣ ಸ್ವರೂಪವನ್ನ ಪೂರ್ತಿಯಾಗಿ ಯಾವಾಗ ತಿಳಿತಾನೆ ಆವಾಗ್ಲೇನೆ ಮೋಹ ನಷ್ಟ ಆಗ್ತದೆ. ಒಂದ್ ಕಡೆ ಬರ್ತದೆ ಪೂರ್ತಿ ಮೋಹ ಅಂತಕ್ಕಂಥದ್ದು ಮನುಷ್ಯನಿಗೆ ಯಾವಾಗ ನಷ್ಟ ಆಗುತ್ತದೆ ಅದಂದ್ರೆ ಪರಮಾತ್ಮನ ಸಾಕ್ಷಾತ್ಕಾರವಾದ ಮೇಲೇನೆ ನಷ್ಟ ಆಗುತ್ತಂತೆ. ಅಲ್ಲಿಯವರೆಗೆ ಏನು ಮೋಹ ಅಧೀನದಲ್ಲಿರ್ಬೋದು, ಅದ್ರ ಮೇಲೆ ಕಮಾಂಡ್ ಮಾಡ್ಬೋದು. ಪೂರ್ತಿ ಯಾವಾಗ ನಷ್ಟ ಆಗುತ್ತಪ್ಪ ಅಂದ್ರೆ ಪರಮಾತ್ಮನ ಸಾಕ್ಷಾತ್ಕಾರ ಆದ್ಮೇಲೆನೆ ಹೇಳ್ತಾರೆ. ಎಲ್ಲ ವಾಸನೆಗಳು ಉಳಿದೇ ಇರ್ತವೆ. ವಾಸನೆ ಯಾವಾಗ ನಷ್ಟ ಆಗುತ್ತಪ್ಪ ಮನುಷ್ಯಗೆ? ಮನುಷ್ಯ ಆ ಒಂದು ಕರ್ಮಗಳಲ್ಲಿ ಪ್ರವೃತ್ತನಾಗದೇ ಇರಬಹುದು, ಆದ್ರೆ ವಾಸನೆ ಉಳ್ಕೊಂಡೇ ಇರ್ತದೆ. ವಾಸನೆ ಯಾವಾಗ ನಷ್ಟ ಆಗುತ್ತೆ? ಪರಮಾತ್ಮನ ಸಾಕ್ಷಾತ್ಕಾರ ಆದ ಮೇಲೇನೆ ವಾಸನೆಗಳು ನಷ್ಟ ಆಗ್ತವೆ ಅಂತೇಳಿ ಹೇಳ್ತಾರೆ. ಇಲ್ಲೇ ಮುಂದೆ ಕೂಡ ಹೇಳ್ತಾರೆ, ಮುಂದೆ ಬರುತ್ತೆ ಪಾಠಗಳು ಮುಂದೆ. ಹಾಗಾಗಿ ಯಾವಾಗ ಶ್ರೀಕೃಷ್ಣನೇ ಸಾಕ್ಷಾತ್ ಪರಮೇಶ್ವರನಾಗಿದ್ದಾನೆ ಅಂತ ತಿಳಿದಿದ್ದಾನೋ ಆವಾಗಲೇ ಅವನ ಮೋಹ ನಷ್ಟವಾಗುವುದಾಗಿದೆ. ಅದನ್ನೇ ಇಲ್ಲಿ ಅಯಂ ಮೋಹ, ಈ ಮೋಹ. ಉಪದೇಶ ಅಂದ್ರೆ ಪರಮಾತ್ಮನನ್ನ ಯಾವಾಗ ಸ್ಪಷ್ಟವಾಗಿ ತಿಳ್ಕೊಂಡಾಗ್ಲೇನೆ ಅವನ ಮೋಹ ನಷ್ಟವಾಗುವುದಾಗಿದೆ ಅನ್ಲಿಕ್ಕಾಗಿ ಅಯಂ ಮೋಹ, ಈ ಮೋಹ ಹೇಳ್ತಾ ಇದ್ದಾರೆ ಇಲ್ಲಿ. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮಮಪಿ ಚಾವ್ಯಯಂ. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ. ಭವಾಪ್ಯಯೋ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಮಪಿ ಚಾವ್ಯಯಂ. ಭವಾಪ್ಯಯೋ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಮಪಿ ಚಾವ್ಯಯಂ. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ. ಹಿ ಕಮಲಪತ್ರಾಕ್ಷ ಮಯಾ ತ್ವತ್ತಃ ಭೂತಾನಾಂ ಭವಾಪ್ಯಯೌ ವಿಸ್ತರಶಃ ಶ್ರುತೌ ಚ ಅವ್ಯಯಂ ಮಾಹಾತ್ಮ್ಯಮಪಿ. ಹಿ ಏಕೆಂದರೆ ಕಮಲಪತ್ರಾಕ್ಷ, ಹೇ ಕಮಲಪತ್ರಾಕ್ಷನೇ, ಕಮಲಪತ್ರಾಕ್ಷ ಕಮಲದನ್ನ ದಳಗಳಂತೆ ಕಣ್ಣುಳ್ಳವನು. ಹೇ ಕಮಲಪತ್ರಾಕ್ಷನೇ, ಮಯ ನಾನು ತ್ವತ್ತಃ ನಿನ್ನಿಂದ ಭೂತಾನಾಂ ಭವಾಪ್ಯಯೌ ಭೂತಗಳ ಉತ್ಪತ್ತಿ ಮತ್ತು ಪ್ರಳಯವನ್ನು ವಿಸ್ತರಶಃ ವಿಸ್ತಾರಪೂರ್ವಕವಾಗಿ ಶ್ರುತವು ಕೇಳಿದ್ದೇನೆ. ಭೂತಗಳ ಉತ್ಪತ್ತಿ ಇವೆಲ್ಲವನ್ನ ವಿಸ್ತಾರಪೂರ್ವಕವಾಗಿ ಕೇಳಿದ್ದೇನೆ. ಚ ಹಾಗೂ ನಿನ್ನ
ಅವ್ಯಯಂ ಅವಿನಾಶಿಯಾದ ಮಹಾತ್ಮ ಮಹಿಮೆಯನ್ನು ಕೂಡ ಕೇಳಿದ್ದೇನೆ. ನೋಡಿ, ಏಕಮಲ ಪತ್ರಾಕ್ಷನೆ, ನಾನು ನಿನ್ನಿಂದ ಜೀವ ಜಗತ್ತಿನ ಉತ್ಪತ್ತಿ ಮತ್ತು ಪ್ರಳಯವನ್ನ ವಿಸ್ತಾರಪೂರ್ವಕವಾಗಿ ಕೇಳಿದ್ದೇನೆ, ಹಾಗೂ ನಿನ್ನ ಅವಿನಾಶಿಯಾದ ಮಹಿಮೆಯ ಸಹ ಕೇಳಿದ್ದೇನೆ. ಅರ್ಜುನ ಹೇಳ್ತಾ ಇದ್ದಾನೆ. ಅರ್ಜುನ ಸುಮಾರು 4 ಶ್ಲೋಕಗಳ ಮುಖಾಂತರ ಪರಮಾತ್ಮನ ಮಹಿಮೆಯನ್ನ ಸ್ತುತಿ ಮಾಡ್ತಾ ಇದ್ದಾನೆ. ಆ ಸ್ತುತಿಗೆ ಅಂತರ್ಗತವಾಗಿ 1ನೇ ಶ್ಲೋಕ ಆಯ್ತು. ಈಗ 2ನೇ ಶ್ಲೋಕ ಏನಂತ? ಹೇ ಕಮಲ ಪತ್ರಾಕ್ಷನೆ, ನಾನು ನಿನ್ನಿಂದ ಜೀವ ಜಗತ್ತಿನ ಉತ್ಪತ್ತಿ ಹಾಗೂ ಪ್ರಳಯವನ್ನ, ಉತ್ಪತ್ತಿ ಹೇಗಾಗುತ್ತೆ, ಪ್ರಳಯ, ಇವೆಲ್ಲ ವಿಸ್ತಾರಪೂರ್ವ, ಒಂದೆರಡು ಮಾತಲ್ಲ, ವಿಸ್ತಾರವಾಗಿ ಕೇಳಿದ್ದೇನೆ. ಹಾಗೂ ನಿನ್ನ ಅವಿನಾಶಿಯಾದ ಮಹಿಮೆಯನ್ನು ಸಹ ಕೇಳಿದ್ದೇನೆ. ನಿನ್ನ ಅವಿನಾಶಿತ್ವ, ನೀನು ಹೇಗೆ ನಿತ್ಯನಾಗಿದೆಯಾ, ಅವಿನಾಶಿ ಆಗಿದೆಯಾ, ಅದರ ಮಹಿಮೆಯನ್ನು ಸಹ ಕೇಳಿದ್ದೇನೆ. ನಾನು ನನ್ನಿಂದ ಜೀವ ಜಗತ್ತಿನ ಉತ್ಪತ್ತಿ ಮತ್ತು ಪ್ರಳಯವನ್ನ ವಿಸ್ತಾರಪೂರ್ವಕವಾಗಿ ಕೇಳಿದ್ದೇನೆ. ಈ ಮಾತಿನ ಭಾವ ಏನು? ನಾನು ನಿನ್ನಿಂದ, ಯಾರಿಂದ? ನಿನ್ನಿಂದನೇ ಜೀವ ಜಗತ್ತಿನ ಉತ್ಪತ್ತಿ ಮತ್ತು ಪ್ರಳಯವನ್ನ ವಿಸ್ತಾರಪೂರ್ವಕ. ಏನು ಈ ಮಾತಿನ ಭಾವ? ಪ್ರಶ್ನೆ ಮಾಡ್ತಾ ಇದರಿಂದ ಅರ್ಜುನನು, ನಿನ್ನಿಂದಲೇ ಸಮಸ್ತ ಚರಾಚರ ಪ್ರಾಣಿಗಳ ಉತ್ಪತ್ತಿಯಾಗುತ್ತದೆ, ನೀನೇ ಅವುಗಳನ್ನ ಪಾಲಿಸುತ್ತಿದ್ದೀಯೇ ಮತ್ತು ಅವೆಲ್ಲವೂ ನಿನ್ನಲ್ಲೇ ಲೀನವಾಗುತ್ತವೆ. ಈ ಮಾತುಗಳನ್ನು ನಾನು ನಿನ್ನ ಮುಖದಿಂದ ಎಲ್ಲಿ 7ನೇ ಅಧ್ಯಾಯದಿಂದ ಹಿಡಿದು 10ನೇ ಅಧ್ಯಾಯದವರೆಗೆ ವಿಸ್ತಾರದಿಂದ ಬಾರಿ ಬಾರಿಗೂ ಕೇಳಿದ್ದೇನೆ ಎಂಬ ಭಾವವನ್ನು ತೋರಿಸ್ತಾ ಇದ್ದಾನೆ. ಇಲ್ಲಪ್ಪ, ನೀವ್ ಹೇಳಿದ್ರು ಈ ಮಾತನ್ನ ಅಂದ್ರೇನು? ನನ್ನಿಂದಲೇ ಜೀವ ಜಗತ್ತಿನ ಉತ್ಪತ್ತಿ, ಪ್ರಳಯ, ಇದರ ವಿಸ್ತಾರ ಎಲ್ಲಿ ಎಲ್ಲಿ ಕೇಳಿದ್ದೀರಿ ಇವೆಲ್ಲ? ಅಂದ್ರೆ ಈ ಸಮಸ್ತ ಚರಾಚರ ಪ್ರಾಣಿಗಳ ಉತ್ಪತ್ತಿ, ನೀನೇ ಅವುಗಳನ್ನ ಪಾಲಿಸ್ತಾ ಇದೀಯಾ ಮತ್ತು ಅವೆಲ್ಲವೂ ನಿನ್ನಲ್ಲೇ ಲೀನವಾಗುತ್ತವೆ. ಈ ಮಾತುಗಳನ್ನು ನಾನು ನಿನ್ನ ಮುಖದಿಂದ ಇಲ್ಲಿ 7ನೇ ಜ್ಞಾನ ವಿಜ್ಞಾನ ಯೋಗ, ಅಕ್ಷರ ಪರಬ್ರಹ್ಮ ಯೋಗ, ರಾಜವಿದ್ಯಾ ರಾಜಗುಷ ಯೋಗ, ವಿಭೂತಿ ಯೋಗ, ಇವುಗಳಲ್ಲಿ ಇವೆಲ್ಲವನ್ನ 7ನೇ ಅಧ್ಯಾಯದಿಂದ ಹಿಡಿದು 10ನೇ ಅಧ್ಯಾಯದವರೆಗೆ ವಿಸ್ತಾರದಿಂದ ಬಾರಿ ಬಾರಿಗೂ ಕೇಳಿದ್ದೇನೆ. ಅದನ್ನ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಈ ಮಾತಿನ ಅರ್ಥ ಇದೆ. ಹಾಗೂ ನಿನ್ನ ಅವಿನಾಶಿ ಮಹಿಮೆಯನ್ನು ಕೂಡ ಕೇಳಿದ್ದೇನೆ. ಮತ್ತು ನಿಮ್ಮ ಅವಿನಾಶಿ ಮಹಿಮೆ ಏನಪ್ಪಾ? ಅದು ಅವಿನಾಶಿ ಮಹಿಮೆ. ಇದರಿಂದ ಅರ್ಜುನ ಕೇವಲ ಭೂತಗಳ ಉತ್ಪತ್ತಿ ಮತ್ತು ಪ್ರಳಯದ ಮಾತನ್ನೇ ನನ್ನಿಂದ ಕೇಳಿದ್ದೇನೆ ಎಂಬ ಮಾತಲ್ಲ, ನಿನ್ನ ಯಾವ ಅವಿನಾಶಿ ಮಹಿಮೆ ಇದೆಯೋ, ಅರ್ಥಾತ್ ನೀನೇ ಸಮಸ್ತ ವಿಶ್ವದ ಸೃಜನ, ಪಾಲನಾ, ಸಂಹಾರ ಮೊದಲಾದವುಗಳನ್ನು ಮಾಡ್ತಾ ಇದ್ರು ಕೂಡ ವಾಸ್ತವದಲ್ಲಿ ಅಕರ್ತನೆ ಆಗಿರುವೆ. ಎಲ್ಲರ ನಿಯಮನ ಮಾಡ್ತಾ ಇದ್ರು ಕೂಡ ಉದಾಸೀನನಾಗಿರುವೆ. ಸರ್ವವ್ಯಾಪಿಯಾಗಿದ್ರು ಕೂಡ ಆಯಾಯ ವಸ್ತುಗಳ ಗುಣದೋಷಗಳಿಂದ ಸರ್ವತಾ ನಿರ್ಲಿಪ್ತನಾಗಿರುವೆ. ಶುಭಾಶುಭ ಕರ್ಮಗಳ ಸುಖ ದುಃಖ ರೂಪಿ ಫಲವನ್ನು ಕೊಡ್ತಾ ಇದ್ರು ಕೂಡ ನಿರ್ದಯತೆ ಮತ್ತು ವಿಷಮತೆಯ ದೋಷದಿಂದ ರಹಿತನಾಗಿರುವೆ. ಪ್ರಕೃತಿ, ಕಾಲ ಮತ್ತು ಸಮಸ್ತ ಲೋಕಪಾಲಕರ ರೂಪದಲ್ಲಿ ಪ್ರಕಟನಾಗಿ ಎಲ್ಲರ ನೇಮನ ಮಾಡುವ ಸರ್ವಶಕ್ತಿವಂತನಾದ ಭಗವಂತನಾಗಿದ್ದೀಯೇ. ಈ ಪ್ರಕಾರದ ಮಹತ್ತೆಯನ್ನು ಕೂಡ ಆಯಾ ಪ್ರಕರಣಗಳಲ್ಲಿ ಪದೇ ಪದೇ ಕೇಳಿದ್ದೇನೆ ಎಂಬ ಭಾವವನ್ನ ತೋರ್ಪಡಿಸ್ತಾ ಇದ್ದಾನೆ. ನಿನ್ನ ಅವಿನಾಶಿ ಮಹಿಮೆಯನ್ನು ಕೂಡ ಕೇಳಿದ್ದೇನೆ. ನಿನ್ನ ಅವಿನಾಶಿ ಮಹಿಮೆಯನ್ನು ಕೂಡ ಏನಪ್ಪಾ ಇದರ ಅಭಿಪ್ರಾಯ ಅಂತ ಹೇಳ್ತಾ, ಇದರಿಂದ ಅರ್ಜುನ ಕೇವಲ ಭೂತಗಳ ಉತ್ಪತ್ತಿ ಪ್ರಳಯದ ಮಾತನ್ನೇ ನಿನ್ನಿಂದ ಕೇಳಿದ್ದೇನೆ ಎಂಬ ಮಾತಲ್ಲ. ಕೇವಲ ಭೂತಗಳ ಉತ್ಪತ್ತಿ ಪ್ರಳಯ ಇದನ್ನು ಮಾತ್ರ ನಿನ್ನಿಂದ ಕೇಳಿದ್ದೇನೆ ಅನ್ನೋ ಮಾತಲ್ಲ. ಮತ್ತೇನು?
ಕೇವಲ ಭೂತಗಳ ಉತ್ಪತ್ತಿ ಮತ್ತು ಪ್ರಳಯದ ಮಾತನ್ನೇ ನಿನ್ನಿಂದ ಕೇಳಿದ್ದೇನೆ ಎಂಬ ಮಾತಲ್ಲ. ಮತ್ತೇನು? ನಿನ್ನ ಯಾವ ಅವಿನಾಶಿ ಮಹಿಮೆ ಇದೆಯೋ, ಅವಿನಾಶಿ, ವಿನಾಶದ ಮಹಿಮೆ ಅಲ್ಲ, ಅವಿನಾಶಿ ಮಹಿಮೆ ಅಂದ್ರೆ ಏನು? ಇಷ್ಟೆಲ್ಲ ಆದ್ರೂ ನಾನು ಅವಿನಾಶಿ ಆಗಿದ್ದೇನೆ. ಇಷ್ಟೆಲ್ಲ ಸೃಷ್ಟಿ ಸ್ಥಿತಿ ಪ್ರಳಯ ನಡೆದ್ರು ನನಗೆ ಯಾವುದೇ ಸಂಬಂಧ ಇಲ್ಲದೆ ಅವೆಲ್ಲ ನಾಶವಾದ್ರೂ ನಾನು ಮಾತ್ರ ಹಾಗೆ ವಿನಾಶಿಯಾಗಿ. ಹೇಗೆ ಅವಿನಾಶಿ ಮಹಿಮೆ ಇದೆಯೋ, ಅರ್ಥಾತ್ ನೀನೇ ಸಮಸ್ತ ವಿಶ್ವದ ಸೃಜನ ಪಾಲನಾ ಸಂಹಾರ ಮೊದಲಾದವುಗಳನ್ನ ಮಾಡ್ತಾ ಇದ್ರು. ಅಂದ್ರೆ ನಿನ್ನಿಂದನೇ ಈ ಸಮಸ್ತ ವಿಶ್ವದ ಸೃಜನ, ಸೃಷ್ಟಿ, ಪಾಲನ, ಆಮೇಲೆ ಸಂಹಾರ, ಜಗತ್ತು, ಜಾಯತೆ ಗಚ್ಚತಿ, ಇಷ್ಟೆಲ್ಲ ನಡೀತದೆ ಯಾರಿಂದ? ಪರಮಾತ್ಮ ನಡೀತಾ ಇದೆ. ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ವಾಸ್ತವದಲ್ಲಿ ಅಕರ್ತನೆ ಆಗಿರುವೆ. ಎಲ್ಲಾ ಮಾಡ್ತಾ ಇದ್ರು ಅಕರ್ತನಾಗಿದೆ. ನೋಡಿ, ಎಲ್ಲಾ ಮಾಡ್ತಾರೆ ಪರಮಾತ್ರೆ, ಯಾವುದೇ ಕರ್ತೃತ್ವ ಅದರಲ್ಲಿಲ್ಲ. ಹಾಗಾಗಿ ನೋಡ್ತೇವಲ್ಲ ನಾವು, ಪರಮಾತ್ಮ ಹಿಂಗ್ ಯಾಕೆ ಮಾಡಿದ, ಹಂಗ ಯಾಕೆ ಮಾಡಿದ, ನನ್ಗೆ ಯಾಕೆ ಇಷ್ಟು ಕಷ್ಟ ಬಂತು, ನನಗೆ ಯಾಕೆ ಇಷ್ಟೆಲ್ಲ ಸಮಸ್ಯೆ ಬಂತು ಅಂದ್ರೆ ಪರಮಾತ್ಮನ ಕರ್ತ ಅಲ್ಲ. ಮತ್ತು ಏನಪ್ಪಾ, ಆದ್ರೆ ಯಾರ ಕರ್ಮ ಫಲವನ್ನ ಕರ್ತೃರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ. ಈಗ ಕರ್ಮದ ಫಲ ಬರ್ಲಿಕ್ಕಾಗಿ ಅದನ್ನ ಕೊಡೋನೊಬ್ಬ ನಿಧಾನೆ ಅಂತ ಒಬ್ಬೇಕಾಗತ್ತೆ. ಇಲ್ಲಾಂದ್ರೆ ಹೆಂಗ್ ಕೊಡ್ಲಿಕ್ಕೆ ಸಾಧ್ಯ ಇದೆ? ಯಾರು ಕೊಡ್ತಾರೆ? ಹಂಗಂತ ಕರ್ಮದ ಫಲವನ್ನ ಕೊಡೋದ್ರಲ್ಲಿ ಪರಮಾತ್ಮ ಸ್ವತಂತ್ರನಾಗಿದ್ದಾನೆಯೇ? ಇಲ್ಲ, ಪರಮಾತ್ಮ ಸ್ವತಂತ್ರನಾಗಿಲ್ಲ. ಮತ್ತೇನು? ಅವರವರ ಕರ್ಮ ಫಲವನ್ನು ಕೊಡುವವನಾಗಿದ್ದಾನೆ. ಹಾಗಾಗಿ ಪರಮಾತ್ಮ ಕರ್ತ ಅಲ್ಲ. ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಅಕರ್ತನೇ ಆಗಿದ್ದಾನೆ. ಎಲ್ಲರ ನಿಯಾಮನ ಮಾಡ್ತಾ ಇದ್ರು ಕೂಡ ಉದಾಸೀನಾಗಿದ್ದಾನೆ. ಎಲ್ಲರ ನಿಯಮನ ಮಾಡ್ತಾ ಇದ್ರೆ ಉದಾಸೀನತೆ, ಅಂದ್ರೆ ನಾನು ಮಾಡಿದ್ದೇನೆ ಅಂತ ಭಾವನೆ ಇಲ್ಲ. ಸರ್ವವ್ಯಾಪಿ ಆಗಿದ್ರು ಕೂಡ ಎಲ್ಲ ಕಡೆ ಇದ್ರು ಆಯಾ ವಸ್ತುಗಳ ಗುಣದೋಷಗಳಿಂದ ಸರ್ವತಾ ನಿರ್ಲಿಪ್ತನಾಗಿರುವೆ. ನೋಡಿ, ಎಲ್ಲರ ಸರ್ವವ್ಯಾಪಿ, ಎಲ್ಲ ಕಡೆ ಇದ್ದಾನೆ. ಹಂಗಂತ ಆಯಾ ವಸ್ತುಗಳ ಗುಣ ದೋಷ ಅದಕ್ಕೆ ಯಾವುದೇ ಸಂಬಂಧ ಇಲ್ಲದೆ ಇದ್ದಾನೆ. ಈಗ ಒಬ್ಬ ಧಾರ್ಮಿಕ ಇದ್ದಾನೆ, ಒಬ್ಬ ಅಧಾರ್ಮಿಕ ಇದ್ದಾನೆ. ಧರ್ಮಾತ್ಮಲ್ಲಿ ಧರ್ಮ ಇದೆ, ಅಧರ್ಮಾತ್ಮಲ್ಲಿ ಅಧರ್ಮ ಇದೆ. ಆದ್ರೆ ಆತ್ಮನಿಗೆ ಅವರ ಧರ್ಮದಿಂದ ಆಗ್ಲಿ ಅವರ ಅಧರ್ಮದಿಂದ ಆಗ್ಲಿ ಯಾವುದೇ ಅಂಟಿಲ್ಲ. ಆದರೆ ಆತ್ಮನ ಜ್ಞಾನ ಪಡೀಲಿಕ್ಕಾಗಿ ಧರ್ಮದ ಅವಶ್ಯಕತೆ ಇದೆ. ಹಂಗಂತ ನಿಮ್ಮ ಧರ್ಮದ ಅವಶ್ಯಕತೆ ಆತ್ಮನಿಗೇನೆ ಇಲ್ಲ. ಆತ್ಮ ಹೆಂಗಿದೆ? ಉದಾಸೀನಾಗಿದ್ದಾನೆ. ಸರ್ವವ್ಯಾಪಿ ಆಗಿದ್ರು ಕೂಡ ಅವರ ದೋಷಗಳು, ಗುಣ ದೋಷ, ಗುಣದಿಂದ ದೋಷದಿಂದ ಯಾವುದೇ ಸಂಬಂಧ ಇಲ್ಲದೆ ಇದ್ದಾನೆ. ಆದ್ರೆ ಗುಣ ಆತ್ಮನ ತಿಳಿಲಿಕ್ಕೆ ಸಹಾಯಕವಾಗ್ತದೆ, ಇದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಆ ಗುಣಗಳಿಂದ ಕೂಡ ಸಂಬಂಧ ಇಲ್ಲ ಆತ್ಮನಿಗೆ. ಹಂಗಂತ ಅವಗುಣಗಳಿಂದ ಕೂಡ ಸಂಬಂಧ ಇಲ್ಲ. ಎಲ್ರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂತ ಇದ್ದೀನಿ. ಸರ್ವವ್ಯಾಪಿ ಆಗಿದ್ರು ಕೂಡ ಆಯಾ ವಸ್ತುಗಳ ಗುಣ ದೋಷಗಳಿಂದ, ಗುಣ ದೋಷ, ಒಳ್ಳೆ ಗುಣ ಇರ್ಬೋದು, ದೋಷ, ಗುಣ ದೋಷಗಳಿಂದ ಸರ್ವತಾ ಹೆಂಗಿದೆ? ನಿರ್ಲಿಪ್ತನಾಗಿ, ಯಾವುದೇ ಅಂಟಿಲ್ಲ. ಅವರ ಗುಣ ದೋಷಗಳಿಂದ ಯಾವುದೇ ಅಂಟಿಲ್ಲದೆ ಇದ್ದಾನೆ. ಶುಭಾಶುಭ ಕರ್ಮಗಳ ಸುಖ ದುಃಖ ರೂಪಿ ಫಲವನ್ನು ಕೊಡ್ತಾ ಇದ್ರು. ಶುಭ ಅಶುಭ ಕರ್ಮಗಳ ಫಲ ಏನು? ಸುಖ ದುಃಖ. ಹೇಳ್ಕೊಂಡು ನಾವು ಈ ಲೋಕದಲ್ಲಿ ಎಷ್ಟೆಲ್ಲ ಅನುಭವಿಸಿ, ಎರಡೇ ಅನುಭವಿಸ್ತೀವಿ, ಒಂದು ಸುಖ ಒಂದು ದುಃಖ. ಆ ಸುಖ ದುಃಖವನ್ನು ಅನುಭವಿಸುವಂತಹ ವಿಧಾನ ರೂಪ ಬೇರೆ ಬೇರೆ ಇರ್ಬೋದು. ಎರಡನೇ ಅನುಭವಿಸ್ತಾರೆ, ಮೂರನೇ ಅನುಭವಿಸ್ಲಿಕ್ಕೇನಿಲ್ಲ. ಒಂದು ಸುಖ ರೂಪವಾಗಿ ಅನುಭವಿಸಬಹುದು ಅಥವಾ ಇನ್ನೊಂದು ದುಃಖ ರೂಪವಾಗಿ ಅನುಭವಿಸ್ತಾರೆ. ಎರಡೇ ಅನುಭೂತಿ ಇಲ್ಲಿ, ಒಂದು ಸುಖ ಒಂದು ದುಃಖ. ಎಲ್ಲ ಕೂಡ ಅದಕ್ಕೆ ಅಂತರ್ಗತವಾಗಿ ಬಂದ್ಬಿಡ್ತದೆ. ಈಗ ಷಡ್ ರುಚಿಗಳು 6 ರುಚಿ ಇದಾವೆ. ಏನ್ ಸ್ವಾಮಿ 6 ರುಚಿ ಇರೋದ? ಅಡಿಗೆ ಚಪ್ಪನ್ಬೋದು, ಎಷ್ಟು ರೀತಿ ಅಡಿಗೆ ಮಾಡಿ. ಮತ್ತೆ ರುಚಿ ಆರೇನಂದ್ರೆ ನೀವೆಷ್ಟೇ ಅಡಿಗೆ ಮಾಡಿ, ರುಚಿ ಮಾತ್ರ ಆ 6ಕ್ಕೆ ಅಂತರ್ಗತವಾಗಿ ಬರ್ತದೆ. ಪ್ರಪಂಚದಲ್ಲಿ ಏನೆಲ್ಲ ಅನುಭವಿಸ್ತೀವಿ 2ಕ್ಕೆ ಅಂತರ್ಗತ, ಒಂದು ಸುಖ ಇನ್ನೊಂದು ದುಃಖ. ಇನ್ನೇನಿದೆ ಮೂರನೇದು?
ಸುಖದ ಅನುಭವ ಬೇರೆ ಬೇರೆ ವಸ್ತು ವೈಭವಗಳ ರೂಪದಲ್ಲಿ ಬೇರೆ ಬೇರೆ ಇರ್ಬೋದು, ಆದ್ರೆ ಸುಖವನ್ನೇ ಅನುಭವಿಸ್ತೀವಿ. ದುಃಖ ಕೂಡ ಅಷ್ಟೇನೆ, ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ರೀತಿ. ಯಾರೊಬ್ಬ ಏನೋ ಮಾತಂದ, ದುಃಖ, ಇನ್ನೇನೋ ಕಳ್ಕೊಂಡ್ವಿ, ದುಃಖ. ಇನ್ನೇನೋ ಯಾರು ನಮ್ಮ ಮಾತು ಕೇಳಿಲ್ಲ, ದುಃಖ. ಅಂದ್ರೆ ಅದು ಬರುವಂತ ವಿಧಾನ ಬೇರೆ ಬೇರೆ ಇರ್ಬೋದು, ರೂಪ, ಆದ್ರೆ ಬರೋದು ಮಾತ್ರ ಒಂದೇ, ದುಃಖ. ನನಗಿಂತ ಬೇರೆ ಇನ್ನೂ ಚೆನ್ನಾಗಿ ಆಗೋಗ್ಬಿಟ್ಟ, ದುಃಖ. ಅಂದ್ರೇನು? ಎಲ್ಲಾ ಸಮಸ್ಯೆಗಳು ಅದು ದುಃಖ ರೂಪಕ್ಕೆ ಅಂತರ್ಗತ. ಆಯ್ತಾ? ಹಾಗೆ ಗುಣ ದೋಷಗಳಿಂದ ಸರ್ವತಾ ನಿರ್ಲಿಪ್ತನಾಗಿರುವೆ ಪರಮಾತ್ಮ ಶುಭಾಶುಭ ಕರ್ಮಗಳ ಸುಖ ದುಃಖ ರೂಪ ಫಲವನ್ನು ಕೊಡ್ತಾ ಇದ್ರು. ಶುಭ ಅಶುಭ ಕರ್ಮಗಳ ಫಲ ಏನಪ್ಪಾ? ಸುಖ ದುಃಖ ಕೊಡ್ತಾ ಇದ್ರು. ನೀನು ನಿರ್ದಯತೆ ವಿಷಮತೆಯ ದೋಷದಿಂದ ರಹಿತನಾಗಿರುವೆ. ನಿರ್ದಯತೆ. ಅಯ್ಯೋ ಪಾಪ ದುಃಖ ಕೊಟ್ಬಿಟ್ನಲ್ಲ, ಹೆಂಗಪ್ಪ ಕೊಡೋದು ಅವನಿಗೆ? ಅಲ್ಲಿ ಯಾವುದೇ ದಯ ಇಲ್ಲ, ಅವರ ಫಲವನ್ನು ಅವ್ರು ಕೊಡ್ತಾನೆ ಅಷ್ಟೇ. ಅಯ್ಯೋ ಪಾಪ, ನಿರ್ದಯತೆ. ಮತ್ತು ವಿಷಮತೆ, ಅಯ್ಯ ಅವ್ರು ಜಾಸ್ತಿ ಇವನು ಕಮ್ಮಿ ಕೊಟ್ನಲ್ಲ, ಇದು ಕೂಡ ಇಲ್ಲ. ನಿರ್ದಯತೆ, ವಿಷಮತೆ. ಇಲ್ಲಿ ಶುಭಾಶುಭ ಕರ್ಮಗಳನ್ನ ಸುಖ ದುಃಖ ರೂಪ ಫಲವನ್ನು ಕೊಡ್ತಾ ಇದ್ರು, ಪರಮಾತ್ಮ ಕೊಟ್ರು. ಅಲ್ಲಿ ನಿರ್ದಯತೆ ಇದೆ, ವಿಷಮತೆಯ ದೋಷ. ಅದರಿಂದ ರೈತನ ವಿಷಮತೆ, ಅಯ್ಯೋ ಪಾಪ ಅವನಿಗೆ ಕಮ್ಮಿ ಆಯ್ತು, ಜಾಸ್ತಿ, ಈ ತರ ವಿಷಮತೆ ದೋಷದಿಂದ ಕೂಡ ರೈತನಾಗಿರುವೆ. ಪ್ರಕೃತಿ ಕಾಲ ಮತ್ತು ಸಮಸ್ತ ಲೋಕಪಾಲಕರ ರೂಪದಲ್ಲಿ. ಪ್ರಕೃತಿ ಕಾಲ ಬಂತು ನಮಗೆ ವಿಭೂತಿ ಯೋಗದಲ್ಲಿ. ಕಾಲ ಕೂಡ ನನ್ನ ಸ್ವರೂಪ. ಪ್ರಕೃತಿ ಪರಮಾತ್ಮ ಶಕ್ತಿ ಬಂತು ಎಲ್ಲಿ? 7ನೇ ಅಧ್ಯಾಯದಲ್ಲಿ. ಸಮಸ್ತ ಲೋಕಪಾಲಕರ ರೂಪದಲ್ಲಿ ಪ್ರಕಟನಾಗಿ ಎಲ್ಲರ ನಿಯಮನ ಮಾಡುವ ಸರ್ವಶಕ್ತಿವಂತನಾದ ಭಗವಂತನಾಗಿದ್ದೀಯೇ. ಪ್ರಕೃತಿ ಕಾಲ ಮತ್ತು ಸಮಸ್ತ ಲೋಕಪಾಲಕರ ರೂಪದಲ್ಲಿ ಕೂಡ ಪರಮಾತ್ಮನೇ ಪ್ರಕಟನಾಗಿ ಎಲ್ಲರ ನಿಯಮನ ಮಾಡುವ ಸರ್ವಶಕ್ತಿವಂತನಾದ, ಎಲ್ಲರನ್ನ ನಿಯಮನ ಮಾಡ್ತಕ್ಕಂತ. ಈಗ ಸೂರ್ಯ ಚಂದ್ರ ಗ್ರಹಗಳು ಇವೆಲ್ಲ ನಿಯಮನ ಮಾಡಿದ್ಯಾರು? ಈ ಗಡಿಯಾರ ತಯಾರು ಮಾಡಿದ್ ನಾವೇ, ಸರಿ. ಮತ್ತೆ ಸೂರ್ಯಚಂದ್ರನ ತಯಾರು ಮಾಡಿದ್ಯಾರು? ಮೊದಲೆಲ್ಲ ಸೂರ್ಯಚಂದ್ರನ ನೋಡಿ ಗಡಿಯಾರವನ್ನು ಕೂಡ ಸರಿ ಮಾಡ್ಕೊಂತ ಇದ್ರು, ಅದು ಅಲ್ವೋ? ಸೂರ್ಯೋದಯ ಆಯ್ತು, ಈಗ 6 ಗಂಟೆ ಆಗಿದೆ, ಯಾಕೆ 9 ಗಂಟೆ ತೋರಿಸ್ತಾ ಇದೆಯಲ್ಲ, ಸರಿ ಮಾಡ್ಕೊ. ಮೊದಲಿಲ್ಲ, ಆಯ್ತಾ? ಹಾಗೆ ಸಮಸ್ತ ಲೋಕಪಾಲಕರ ರೂಪದಲ್ಲಿ ಪ್ರಕಟನಾಗಿ ಎಲ್ಲರ ನೇಮನ ಮಾಡುವ ಸರ್ವಶಕ್ತಿವಂತನಾದ ಭಗವಂತನಾಗಿದ್ದೀಯೇ. ಈ ಪ್ರಕಾರದ ಮಹಾತ್ಮೆಯನ್ನು ಕೂಡ ಆಯಾ ಪ್ರಕರಣಗಳಲ್ಲಿ, ಇಲ್ಲಿ 7, 8, 9ನೇ ಅಧ್ಯಾಯದ ಆಯಾ ಪ್ರಕರಣಗಳಲ್ಲಿ ಪದೇ ಪದೇ ಕೇಳಿದ್ದೇನೆ ಎಂಬ ಭಾವವನ್ನ ಇವೆಲ್ಲ ಕೂಡ ಪರಮಾತ್ಮನ ಸ್ತುತಿಯನ್ನ ಮಾಡ್ತಿದ್ದಾನೆ ಅರ್ಜುನ 4 ಶ್ಲೋಕಗಳಲ್ಲಿ. ಏವಮೇತದ್ಯಥಾ ತತ್ವಮಾತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಮೈಶ್ವರಂ ಪುರುಷೋತ್ತಮ. ಏವಮೇತದ್ಯಥಾ ತತ್ವಮಾತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಮೈಶ್ವರಂ ಪುರುಷೋತ್ತಮ. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಪರಮೇಶ್ವರ ತ್ವಂ ಆತ್ಮಾನಂ ಯಥಾ ಆತ್ತ ಏತತ್ ಏವಂ ಪುರುಷೋತ್ತಮ ತೇ ಐಶ್ವರಂ ರೂಪಂ ದ್ರಷ್ಟುಮಿಚ್ಛಾಮಿ. ಪರಮೇಶ್ವರ ತ್ವಂ ಆತ್ಮಾನಂ, ಪರಮೇಶ್ವರ ಹೇ ಪರಮೇಶ್ವರನೇ, ತ್ವಂ ನೀನು, ಆತ್ಮಾನಂ ನಿನ್ನನ್ನ, ಯಥಾ ಹೇಗೆ, ಆತ ಹೇಳಿಕೊಂಡಿರುವೆಯೋ, ನೀವು ನಿಮ್ ಬಗ್ಗೆ ಏನಂತ ಹೇಳ್ಕೊಂಡಿದ್ದೀರೋ, ಏತತ್ ಏವಂ ಅದು ಹಾಗೆಯೇ ಇದೆ. ಪುರುಷೋತ್ತಮ ಹೇ ಪುರುಷೋತ್ತಮನೇ
ನೀವು ನಿಮ್ ಬಗ್ಗೆ ಏನ್ ಹೇಳ್ಕೊಂಡಿದ್ದೀರೋ ಅವು ಹಾಗೆ ಇದೆ. ತೇ ಐಶ್ವರ್ಯಂ ರೂಪಂ, ನಿನ್ನ ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜದಿಂದ ಕೂಡಿದ ಐಶ್ವರ್ಯ ರೂಪವನ್ನ ನಾನು ದ್ರಷ್ಟುಮಿಚ್ಚಾಮಿ, ಪ್ರತ್ಯಕ್ಷವಾಗಿ ನೋಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ನೋಡಿ, ಹೇ ಪರಮೇಶ್ವರನೇ, ನೀನು ನಿನ್ನನ್ನ ಹೇಗೆ ಹೇಳಿಕೊಂಡಿದ್ದ, ನಿಮ್ಮ ಬಗ್ಗೆ ನೀವೇನೆಲ್ಲ ಹೇಳ್ಕೊಂಡ್ರಿ ಅದು ಸರಿನೇ ಇದೆ. ಹೇಳಿದ್ದೊಂದು ಇರೋದೊಂದು ಆಗಿಲ್ಲ. ಏನ್ ಹೇಳಿದಿರೋ ಅದೇ ಕಾಣ್ತಾ ಇದೆ, ಅದೇ ನೋಡ್ತಾ ಇದ್ದೆ. ಏನೇನೋ 7ನೇ ಅಧ್ಯಾಯ, 8ನೇ ಅಧ್ಯಾಯ, 9, 10ನೇ ಅಧ್ಯಾಯ ಏನೆಲ್ಲ ನಾನು ಪರಮಾತ್ಮ ಬಗ್ಗೆ, ನನ್ನ ಬಗ್ಗೆ, ಅವ್ರ ಬಗ್ಗೆ ಏನ್ ಹೇಳಿದ್ದಾರೆ ಅವೆಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಶ್ರುತಿ ಯುಕ್ತಿ ಅನುಭವ. ಹೇ ಪುರುಷೋತ್ತಮನೇ, ಆದ್ರೆ ಅಂದ್ರೇನು, ನೀವು ನಿನ್ನನ್ನ ಹೇಗೆ ಅಂದ್ರೆ ನಿಮ್ ಬಗ್ಗೆ ನೀವೇನ್ ಹೇಳ್ಕೊಂಡಿದ್ದೀರಿ ಅದು ಸರಿಯಾಗಿ ಇದೆ. ಆದ್ರೆ ಏನು, ಹೇ ಪುರುಷೋತ್ತಮನೇ, ನಿನ್ನ ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ ಮತ್ತು ತೇಜಸ್ಸಿನಿಂದ ಕೂಡಿದ ಐಶ್ವರ್ಯ ರೂಪವನ್ನ ನೋಡಿ. ಹೇ ಪುರುಷೋತ್ತಮನೇ, ನಿನ್ನ ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ ಮತ್ತು ತೇಜಸ್ಸಿನಿಂದ ಕೂಡಿದ ಐಶ್ವರ್ಯ ಆ ರೂಪವನ್ನು ನಾನು ಪ್ರತ್ಯಕ್ಷವಾಗಿ ನೋಡ್ಬೇಕು ಅಂತ ಬಯಸ್ತಾ ಇದ್ದೇನೆ. ಪರಮಾತ್ಮ ಸ್ತುತಿ ಮಾಡ್ತಾ, ಅರ್ಜುನ ಅದನ್ನೊಂದ್ಸರಿ ಪ್ರತ್ಯಕ್ಷವಾಗಿ ನೋಡ್ಬೇಕು ಅಂತ ಬಯಸ್ತಾ ಇದ್ದೇನೆ ಪರಮಾತ್ಮನೇ ಅಂತೇಳಿ ಹೇಳ್ತಾ ಇದ್ದಾನೆ. ನೋಡೋಣ, ಇನ್ನು ಕೂಡ ಇನ್ನ ಒಂದು ಶ್ಲೋಕದ ಮುಖಾಂತರವಾಗಿ ಅರ್ಜುನ ಸ್ತುತಿ ಮಾಡ್ತಾನೆ. ಆ ನಂತರ ಪರಮಾತ್ಮ ತನ್ನ ವಿಶ್ವರೂಪದ ಬಗ್ಗೆ ವರ್ಣನೆ ಮಾಡ್ತಾನೆ. ನಂತರ ವಿಶ್ವರೂಪ ದರ್ಶನ ಕೂಡ ಅರ್ಜುನಿಗೆ ಆಗ್ತದೆ. ಹೇಗಾಗ್ತದೆ ನಾಳೆ ನೋಡೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ